ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಕಂದಾಯ ಇಲಾಖೆಯಲ್ಲಿ ಕ್ರಾಂತಿಕಾರಕ ಹೆಜ್ಜೆ. ವೃದ್ಧಾಪ್ಯ ವೇತನ ಸೇರಿ ಜಮೀನು ದಾಖಲೆ ಡಿಜಿಟಲೀಕರಣ, ಪೌತಿ ಖಾತೆ ಹಕ್ಕುಪತ್ರ ವಿತರಣೆಗೆ ಕ್ರಮ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿಕೆ. ಚಿಕ್ಕಬಳ್ಳಾಪುರ ಬಾಲಕಿಯರ ಬಾಲಮಂದಿರದಲ್ಲಿ ಹುಟ್ಟುಹಬ್ಬದ ಸಂಭ್ರಮ. ನೊಂದವರ ಮಧ್ಯೆ ಮಹಿಳಾ ಅಧಿಕಾರಿ ಗ್ರ್ಯಾಂಡ್ ಬರ್ತ್ಡೇ ಸೆಲೆಬ್ರೇಷನ್. ಬಾಲಕಿಯರ ನೋವಿಗೆ ಸ್ಪಂದಿಸಬೇಕಾದ ಅಧಿಕಾರಿಯೇ ಸಂಭ್ರಮಾಚರಣೆ ಮಾಡಿರುವುದು ಪ್ರಜ್ಞಾವಂತರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾನು ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಲ್ಲ ಎಂದ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಅಚ್ಚರಿ ಹೇಳಿಕೆ. ವಾರ್ತೆಗಳ ವಿವರ. ಕಂದಾಯ ಇಲಾಖೆಯಲ್ಲಿ ಕ್ರಾಂತಿಕಾರ ಬದಲಾವಣೆಗಳನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ತರುತ್ತಿದ್ದು, ಕಂದಾಯ ಗ್ರಾಮಗಳು, ಅಕ್ರಮ ಸಕ್ರಮ, ಹಕ್ಕುಪತ್ರ ವಿತರಣೆ, ವಿವಿಧ ಪಿಂಚಣಿಗಳ ವಿತರಣೆ, ಪಾವತಿ ಖಾತೆ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ಫಲಾನುಭವಿಗಳ ಮನೆಗೆ ತಲುಪಿಸಲು ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ರಾಜ್ಯದ ಕಂದಾಯ ಇಲಾಖೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ತರಲಾಗುತ್ತಿದೆ. ಪಿ ನಂಬರ್ ಸಮಸ್ಯೆಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದರು. ಆದರೆ ರಾಜ್ಯ ಸರ್ಕಾರ ಮತ್ತು ಕಂದಾಯ ಇಲಾಖೆ ಪರಿಹಾರ ಹುಡುಕಿದೆ ಎಂದರು. ಮುಖ್ಯವಾಗಿ ಭೂ ದಾಖಲೆಗಳ ಡಿಜಿಟಲೀಕರಣ, ಕಂದಾಯ ಗ್ರಾಮಗಳು, ಆಡಿ ತಾಂಡಾಗಳಿಗೆ ದಾಖಲೆ ನೀಡುವ ಕೆಲಸ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು. ವಿಶೇಷವಾಗಿ ಕಂದಾಯ ಇಲಾಖೆಯಲ್ಲಿ ಭಾಳಷ್ಟು ಸುಧಾರಣೆಗಳನ್ನು ತರುವಂಥ ಒಂದು ಪ್ರಯತ್ನ ಆಗಿದೆ. ಇದರಲ್ಲಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಜೋಡಿ ಗ್ರಾಮಗಳ ಒಂದು ಸಮಸ್ಯೆ ಏನಿತ್ತು, ಅದರ ದಾಖಲಾತಿಗಳನ್ನು ಮಾಡ್ತಕ್ಕಂಥದ್ದು, ವೈಯಕ್ತಿಕವಾಗಿ ಅದಕ್ಕೆ ಪಾಣಿಯನ್ನು ಕೊಡುವಂಥ ಒಂದು ಕೆಲಸವನ್ನು ಪ್ರಾರಂಭ ಆಯಿತು. ಕಂದಾಯ ಸಚಿವರೇ ಇಲ್ಲೇ ಬಂದು ಅದಕ್ಕೆ ಆ ಒಂದು ಪಾಣಿಗಳನ್ನು ವಿತರಣೆ ಮಾಡುವಂಥ ಕಾರ್ಯವನ್ನು ಮಾಡಿದರು. ನಂತರ ಓಡಿ ಆಂದೋಲನ, ಏನು ಪಿ ನಂಬರ್ ಅಂಥೇಳಿ ಒಂದು ದೊಡ್ಡ ಸಮಸ್ಯೆ ಇವತ್ತು ಇಡೀ ರಾಜ್ಯದಲ್ಲಿತ್ತು, ಅದನ್ನು ಚಾಲನೆ ಕೊಡುವಂಥದ್ದು ಇಲ್ಲೇ ಪ್ರಾರಂಭ ಆಯಿತು. ನಂತರ ದಾಖಲಾತಿಗಳನ್ನು ಡಿಜಿಟಲೈಸ್ ಮಾಡುವಂಥದ್ದು, ಅದನ್ನೆಲ್ಲ ಪೂರ್ತಿ ಕಂಪ್ಯೂಟರೀಕರಣ, ಏನು ಸ್ಕ್ಯಾನ್ ಮಾಡಿ ಅದನ್ನು ಯಾವುದೇ ರೀತಿ ಈ ದಾಖಲಾತಿಗಳ ಒಂದು ತಿರ್ಸ್ತಕ್ಕಂಥ ಅಥವಾ ದಾಖಲಾತಿಗಳನ್ನು ಕಾಣೆ ಮಾಡ್ತಕ್ಕಂಥ ಕೆಲಸಗಳಿಗೆ ಇನ್ನು ಮುಂದೆ ಅವಕಾಶ ಆಗಬಾರ್ದು ಅಂಥೇಳಿ. ಇನ್ನು ಉಳಿದಾಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈ ಕಂದಾಯ ಗ್ರಾಮಗಳು ಮತ್ತು ಈ ಕೆಲವರು ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ಜನ ವಸತಿ ಪ್ರದೇಶಗಳಲ್ಲಿ ಅವರಿಗೆ ಹಕ್ಕುಪತ್ರಗಳಿರಲಿಲ್ಲ. ಈಗ ಕೆಲವು ಕಡೆ ಆಡಿ ಅಂತ ಹೇಳ್ತಾರೆ ಅಥವಾ ತಾಂಡ ಅಂತಾರೆ. ಈ ಥರ ಬೇರೆ ಬೇರೆ ಜನ ಸುಮಾರು ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಅವರಿಗೆ ಅವ್ರದ್ದೇ ಆದಂಥ ಸ್ವಂತ ಮನೆ ಇದ್ದರೂ ಕೂಡ ಅದಕ್ಕೆ ಒಂದು ರೀತಿಯಾದಂಥ ದಾಖಲಾತಿಗಳಿಲ್ಲ. ಅದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಮಾಡುವಂಥ ಪ್ರಯತ್ನ ಪ್ರಾರಂಭ ಆಯಿತು. ಇನ್ನು ಪೌತಿ ಖಾತೆ ಮಾಡುವಂಥದ್ದು, ಈ ರೀತಿ ಹಲವಾರು ಸುಧಾರಣೆಗಳನ್ನು ಹೊಸಪೇಟೆಯಲ್ಲಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಏನು 2 ವರ್ಷ ಪೂರೈಸಿದ ಸಂದರ್ಭದಲ್ಲಿ 2.5 ವರ್ಷ ಪೂರೈಸಿದಂಥ ಸಂದರ್ಭದಲ್ಲಿ ಅದನ್ನು ಅಲ್ಲಿ ನಾವು ವಿತರಣೆ ಮಾಡುವಂಥ ಕೆಲಸನೂ ಆಯಿತು. ದರಖಾಸ್ತು ಪೋಡಿಗೆ ಜಿಲ್ಲೆಯಲ್ಲಿ 2,000 ಭೂಮಿ ಸಿದ್ಧವಾಗಿದ್ದು, ಇನ್ನು 1,500 ಸೇರ್ಪಡೆ ಮಾಡಿ ಜಿಲ್ಲೆಯ 3,500 ದರಖಾಸ್ತು ಪೋಡಿ ಮಾಡಲಾಗುವುದು. ರಾಜ್ಯದಲ್ಲಿ 11,000 ಪೋಡಿ ಮಾಡಲು ಗುರಿ ಹೊಂದಲಾಗಿದ್ದು, ಗ್ರಾಮ ಠಾಣಾ ವಿಸ್ತರಣೆ, ಜಿಲ್ಲೆಯ ಬಾಗೇಪಲ್ಲಿ ಮತ್ತು ಗುಡಿಬಂಡೆ ತಾಲೂಕುಗಳ 2,000 ಹಕ್ಕುಪತ್ರ ವಿತರಣೆ, 17,000 ಪೌತಿ ಖಾತೆ ವಿತರಣೆ ಮಾಡುವ ಗುರಿ ಹೊಂದಿರುವುದಾಗಿ ಸಚಿವರು ಹೇಳಿದರು. ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಈ ರೀತಿ ಫಲಾನುಭವಿಗಳಿಗೆ ಸಲ್ಲಬೇಕಾಗಿರ್ತಕ್ಕಂಥ ದಾಖಲಾತಿಗಳನ್ನು ಸಲ್ಲಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿ ಈಗಾಗಲೇ ಇದು ಪ್ರಕ್ರಿಯೆ ಚಾಲನೆಯಲ್ಲಿತ್ತು. ಆದರೆ ಅದಕ್ಕೆ ವೇಗ ಕೊಡುವಂಥ ಕೆಲಸವನ್ನು ಈಗ ನಮಗೆ ಹೊಸದಾಗಿ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳು ಪ್ರಭು ಅವರು ಮತ್ತು ಸಿ ಇ ಅವರು ಮತ್ತು ಎಲ್ಲ ನಮ್ಮ ಎ ಡಿ ಸಿ ಅವರಿಂದ ಹಿಡಿದು ಎಲ್ಲ ಅಧಿಕಾರಿ ವರ್ಗದವರು
ತೀರ್ಮಾನ ಮಾಡಿ ಈಗ ಸುಮಾರು ಒಂದು 15-20 ದಿವಸಗಳಿಂದ ನಿರಂತರವಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವರು ಕೆಲವು ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿದ್ದಾರೆ. ಇದುವರೆಗೂ ಆಗಿರ್ತಕ್ಕಂಥ ಪ್ರಗತಿ ಮತ್ತು ನಿರ್ದಿಷ್ಟವಾದಂಥ ಗುರಿಯನ್ನು ಅವರಿಗೆ ನಿಗದಿ ಮಾಡಿರ್ತಕ್ಕಂಥದ್ದಾಗಿದೆ. ಈಗ ಇದರ ಭಾಗವಾಗಿ ಮೊದಲನೇದಾಗಿ ದರಖಾಸ್ತು ಪೋಡಿ. ಈಗ ದರಖಾಸ್ತು ಪೋಡಿ ಮಾಡುವಂಥದ್ದಕ್ಕೆ ಈಗಾಗಲೇ ಸುಮಾರು 2,000 ಚಿಲ್ಲರೆ ಅಷ್ಟು ರೆಡಿ ಇದೆ. ಈಗ ಅದಕ್ಕೆ ಮತ್ತೆ ಇನ್ನು 1,500 ದರಖಾಸ್ತು ಪೋಡಿಯನ್ನು ತಯಾರು ಮಾಡುವಂಥದ್ದು. ನಿಮಗೆ ಗೊತ್ತಿದೆ, ಅಷ್ಟು ಸುಲಭದ ಕೆಲಸ ಅಲ್ಲ ಇದು ಅಲ್ಲಿ ಫೀಲ್ಡಲ್ಲಿ ಹೋಗಿ ಸರ್ವೆ ಮಾಡಬೇಕು ಮತ್ತು ದಾಖಲಾತಿಗಳ ಸಂಗ್ರಹಣೆ ಆಗಬೇಕು. ಇದರಲ್ಲಿ ಕ್ಯಾಟಗರೈಸೇಷನ್ ಇರ್ತದೆ, ಇದರಲ್ಲಿ ದಾಖಲಾತಿಗಳನ್ನು ಮತ್ತು ಮಿಸ್ಸಿಂಗ್ ರೆಕಾರ್ಡ್ ಇರ್ತದೆ. ಇವನ್ನೆಲ್ಲವನ್ನು ಪರಿಶೀಲನೆ ಮಾಡಿ ಮಾಡುವಂಥದ್ದಾಗಿದೆ. ಇವತ್ತು ರಾಜ್ಯದಲ್ಲಿ ಸುಮಾರು 11,000ಕ್ಕಿಂತ ಹೆಚ್ಚು ದರಖಾಸ್ತು ಪೋಡಿಯನ್ನು ಮಾಡಿರ್ತಕ್ಕಂಥದ್ದಾಗಿದೆ. ಅದರಲ್ಲಿ ಒಂದು ಪೈಲಟ್ ಬೇಸಿಸಲ್ಲಿ ಇದು ನಮ್ಮ ಹಾಸನದಲ್ಲಿ ಪ್ರಾರಂಭ ಆಗಿತ್ತು, ಅಲ್ಲಿ ಹೆಚ್ಚಾಗಿದೆ. ನಂತರ ಈಗ ನಮ್ಮ ಜಿಲ್ಲೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಈಗ ಇದನ್ನು ನಾವು ಈಗ ಸುಮಾರು 3,500 ದರಖಾಸ್ತು ಪೋಡಿಯನ್ನು ಮುಕ್ತಾಯ ಮಾಡಬೇಕು ಅಂತಕ್ಕಂಥದ್ದು. ಇದನ್ನು ರೈತರಿಗೆ ಅವರಿಗೆ ದಾಖಲಾತಿಯನ್ನು ಕೊಡುವಂಥದ್ದು 1 to 5 ಮತ್ತು 6 to 10 RTC ಎಲ್ಲ ಪೂರ್ತಿ ಎಲ್ಲ ದಾಖಲಾತಿಗಳನ್ನು ಕೊಡುವಂಥದ್ದಕ್ಕೆ ನಾವು ಮಾಡ್ತಾ ಇದ್ದೀವಿ. ಏನೋ ವಿವಿಧ ಯೋಜನೆಗಳಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗಳಾದ ವಿಧವಾ ವೇತನ ಸೇರಿದಂತೆ ಇತರೆ ಪಿಂಚಣಿಗಳು ಫಲಾನುಭವಿಗಳ ಮನೆಗೆ ತಲುಪಿಸಲು ಕ್ರಮ ವಹಿಸಲಾಗಿದ್ದು 3,200 ಫಲಾನುಭವಿಗಳ ಪಟ್ಟಿ ಸಿದ್ಧಪಡಿಸಿದೆ. ಆಶ್ರಯ ಯೋಜನೆಯಲ್ಲಿ ಬಾಗೇಪಲ್ಲಿ ಗುಡಿಬಂಡೆಯಲ್ಲಿ 2,000 ನಿವೇಶನ ಹಂಚಲು ನಿರ್ಧರಿಸಲಾಗಿದ್ದು 27,000 ಫಲಾನುಭವಿಗಳಿಗೆ ಸೌಲಭ್ಯ ವಿತರಣೆ ಮಾಡಲಾಗುವುದು. 30,000 ಮಂದಿಗೆ ಹಕ್ಕುಪತ್ರ ವಿತರಿಸುವ ಗುರಿ ಹೊಂದಲಾಗಿದ್ದು ವಿವಿಧ ಪಿಂಚಣಿಗಳು 10,000 ಮಂದಿಗೆ ವಿತರಿಸುವ ಗುರಿ ಹೊಂದಿರುವುದಾಗಿ ಸಚಿವರು ತಿಳಿಸಿದರು. 1 ಕೋಟಿಗೂ ಹೆಚ್ಚು ದಾಖಲೆ ಈಗಾಗಲೇ ಡಿಜಿಟಲೀಕರಣ ಮಾಡಲಾಗಿದ್ದು ಫಲಾನುಭವಿಗಳು ಯಾವುದೇ ದಾಖಲೆ ಪಡೆಯಬಹುದಾಗಿದೆ. ಅಲ್ಲದೆ ಕೆಐಎಡಿಬಿಗಾಗಿ ಜಿಲ್ಲೆಯಲ್ಲಿ 8,000 ಎಕರೆ ಗುರುತಿಸಲಾಗಿದೆ. ಅರಣ್ಯ ಇಲಾಖೆ ಕ್ಲಿಯರೆನ್ಸ್ ಸಿಗಬೇಕಿದೆ. ಮುಂದಿನ ವರ್ಷದಲ್ಲಿ ಎತ್ತಿನಹೊಳೆ ಯೋಜನೆಯ ನೀರು ಜಿಲ್ಲೆಗೆ ಬರಲಿದ್ದು ಬರುವ ನೀರು ಎಲ್ಲಿ ಶೇಖರಿಸಬೇಕು ಎಂಬ ಬಗ್ಗೆ ಸಮೀಕ್ಷೆ ನಡೆಯುತ್ತಿದೆ. ಈಗಾಗಲೇ ಹಲವು ಕೆರೆಗಳಿಗೆ ಎಚ್ಎನ್ ವ್ಯಾಲಿ ತ್ಯಾಜ್ಯ ನೀರು ಬಿಟ್ಟಿರುವ ಕಾರಣ ಸಮಸ್ಯೆ ಆಗಿದ್ದು ಇಂತಹ ಕೆರೆಗಳಿಗೆ ಎತ್ತಿನಹೊಳೆ ನೀರು ಶೇಖರಿಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಚಿವರು ಹೇಳಿದರು. ಟ್ರೀಟ್ಮೆಂಟ್ ಪ್ಲಾಂಟ್ ಆಗಬೇಕು. ಈಗ ಗ್ರಾಮೀಣ ಪ್ರದೇಶಗಳಿಗೆ ಎಲ್ಲೆಲ್ಲಿ ಗುರುತಿಸಿದ್ದೀವಿ, ಎಲ್ಲೆಲ್ಲಿ ನೀರನ್ನು ತಂದು ಶೇಖರಣೆ ಮಾಡ್ತೀವಿ, ಯಾವ ಭಾಗಕ್ಕೆ ಯಾವ ರೀತಿ ಕೊಡ್ತೀವಿ, ನಗರ ಪ್ರದೇಶಗಳಲ್ಲಿ ಗುರುತಿಸಿದ್ದಾರೆ. ಹಿಂದೆ ಒಂದು ಸಾಂಕೇತಿಕವಾಗಿ ಅಂದರೆ ಒಂದು ರಫ್ಲಿ ಒಂದು ಯಾವ್ಯಾವ ಕೆರೆಯಲ್ಲಿ ನೀರು ಶೇಖರಣೆ ಮಾಡಬೇಕು ಅಂತಿದೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಗೋಪಾಲಕೃಷ್ಣ ಕೆರೆ ಅಂತ ಸೂಚಿಸಿದ್ದಾರೆ. ಇವತ್ತು ಗೋಪಾಲಕೃಷ್ಣ ಕೆರೆ ಏನು ಪರಿಸ್ಥಿತಿ ಅಂತ ನಮಗೆ ಗೊತ್ತಿದೆ. ಏನಾಗಿದೆ ಅಲ್ಲಿ ಕಂದವಾರ ಕೆರೆಯಿಂದ ಸೀವರ್ ವಾಟರ್ ಅಲ್ಲಿ ಸೇರಿಕೊಂಡು ಅಲ್ಲಿಂದ ಗೋಪಾಲಕೃಷ್ಣ ಕೆರೆ ಏನಾಗಿದೆ ಅಂತಕ್ಕಂಥ ಅದಕ್ಕೆ ಈಗ ಮೊನ್ನೆ ನಮ್ಮ CEO ಅವರು ಎಲ್ಲರೂ ಇದ್ದರು. ಈಗ ನಮ್ಮ ಜಿಲ್ಲೆದು ಈಗ ಅದನ್ನು ಸಮಗ್ರವಾಗಿ ಅಧ್ಯಯನ ಮಾಡಬೇಕು, ಏನೇನು ಬದಲಾವಣೆ ತರಬೇಕು. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ CEO ಅವ್ರ ಪಾತ್ರ, ನಗರಾಭಿವೃದ್ಧಿ ಇಲಾಖೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಇವೆಲ್ಲ ಸೇರಿಕೊಂಡು ಈಗ ಬೇಗ ನೀವು ಒಂದು ಏನು ಟೆಕ್ನಿಕಲಿ ತಾಂತ್ರಿಕವಾಗಿ ಏನು ಇವತ್ತು ಗುರುತ್ವಾಕರ್ಷಣೆ ಏನು ಗ್ರಾವಿಟಿ ಮೇಲೆ ಏನು ನೀರು ಹೋಗಬೇಕು, ಎಲ್ಲೆಲ್ಲಿ ಪಂಪಿಂಗ್ ಮಾಡಬೇಕು, ಆಮೇಲೆ ಎಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಆಗಬೇಕು ಅನ್ನೋಂಥದ್ದನ್ನು ಬೇಗ ಇದು ತಯಾರಾಗಬೇಕು. ಗ್ರಾಮೀಣಾಭಿವೃದ್ಧಿ ಇಲಾಖೆ ಮುಖಾಂತರ ಇದಕ್ಕೆ ಅನುದಾನ ಒದಗಿಸುವಂಥದ್ದಾಗಬೇಕು. ರಾಜ್ಯ ಸರ್ಕಾರ ನಗರ ವ್ಯಾಪ್ತಿಯಲ್ಲಿ ಆಸ್ತಿ ಹೊಂದಿರುವ ನಾಗರಿಕರಿಗೆ ಬಿ ಖಾತಾ ಮಾಡುವ ಸೌಲಭ್ಯವನ್ನು ಈ ಹಿಂದೆ ನೀಡಲಾಗಿತ್ತು. ಇದೀಗ ಬಿ ಖಾತೆಯನ್ನು ಎ ಖಾತೆಯಾಗಿ ಪರಿವರ್ತನೆ ಮಾಡುವ ಅವಕಾಶವನ್ನ ಸರ್ಕಾರ ಕಲ್ಪಿಸಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ವಹಿಸಲಾಗುತ್ತದೆ ಎಂದರು. ಇನ್ನು ಚಿಕ್ಕಬಳ್ಳಾಪುರದ ಎಡಿಎಸ್ಎಂಟಿ ಬಡಾವಣೆ ನಿವೇಶನ ವಿತರಣೆಯಲ್ಲಿ ಅಕ್ರಮಗಳು ನಡೆಯುತ್ತಿರುವ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಇಂತಹ ವಿಚಾರದಲ್ಲಿ ಅಕ್ರಮಗಳು ನಡೆಯುವುದು ಸಹಜ. ಹಾಗಾಗಿ ನಗರಸಭೆ ಆಡಳಿತಾಧಿಕಾರಿಯಾಗಿರುವ ಜಿಲ್ಲಾಧಿಕಾರಿಗಳು ಈ ಕುರಿತು ಪರಿಶೀಲನೆ ನಡೆಸಿ ಕ್ರಮ ವಹಿಸಲಿದ್ದಾರೆ ಎಂದು ಸಚಿವರು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದೊಂದು ನೊಂದ ಮನಸ್ಸುಗಳು, ಕಣ್ಣೀರ ಕಥೆಗಳು ಇರುವ ಸ್ಥಳ ಸರ್ಕಾರಿ ಬಾಲಕಿಯರ ಬಾಲಮಂದಿರ. ಅಲ್ಲೋರ್ವ ಮಹಿಳಾ ಅಧಿಕಾರಿಯ ಹುಟ್ಟುಹಬ್ಬ ಆಚರಣೆ ಇದೀಗ ವಿವಾದಕ್ಕೆ ಕಾರಣವಾಗಿದೆ.
ಸಂತ್ರಸ್ತ ಬಾಲಕಿಯರ ನೋವಿನ ನಡುವೆಯೇ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ಮಾಡಿಕೊಂಡು ಪೇಚಿಗೆ ಸಿಲುಕಿದ್ದಾರೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಇದು ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಸರ್ಕಾರಿ ಬಾಲಕಿಯರ ಬಾಲಮಂದಿರ. ಇಲ್ಲಿ ಆಶ್ರಯ ಪಡೆಯುತ್ತಿರುವ ಅನೇಕ ಬಾಲಕಿಯರು ದೌರ್ಜನ್ಯ, ನಿರ್ಲಕ್ಷ್ಯ ಮತ್ತು ಕುಟುಂಬ ಸಮಸ್ಯೆಗಳಿಂದ ಮನಸ್ಸು ನೊಂದವರಾಗಿದ್ದಾರೆ. ಆದರೆ ಇದೇ ಸ್ಥಳದಲ್ಲಿ ಅಲ್ಲಿನ ಅಧಿಕಾರಿ ಪ್ರಭಾರ ಸೂಪರಿಂಟೆಂಡೆಂಟ್ ಆಗಿರುವ ಗಾಯತ್ರಿ ಎಂಬುವವರು ತಮ್ಮ ಹುಟ್ಟುಹಬ್ಬವನ್ನ ನೊಂದವರ ಮಧ್ಯೆ ಬಾಲಕಿಯರ ಬಾಲಮಂದಿರದಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದ ದೃಶ್ಯಗಳು ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬರ್ಡೇ ಮಾಡ್ಕೊಂಡಿರೋದು ನೀವೆಲ್ಲ? ಮೇಡಮ್ ಎಲ್ಲಿ ಎಲ್ಲಿರೋದು? ಆ ರೀತಿ ಬರ್ಡೇ ಮಾಡಿ ನೊಂದವ್ರ ಮಧ್ಯೆ ಬರ್ಡೇ ಮಾಡ್ಕೊಳೋದು ಸರಿನಾ ತಪ್ಪಾದ? ಮತ್ತೆ ಫೋಟೋಸಲ್ಲಿ ಯಾರು ಇರೋದು? ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ದೀರಲ್ವಾ? ಎಲ್ಲ ಮನೇಲಿ ಅಂತ ಹೇಳ್ತೀರಲ್ವಾ? ಬಾಲಮಂದಿರಲ್ಲಿ ನೀವು ಆಚರಣೆ ಮಾಡ್ಕೊಂಡಿರೋ ಫೋಟೋಸ್ ಎಲ್ಲ ವಿತ್ ಪ್ರೂಫ್ ಇದೆ. ಡ್ಯೂಟಿ ಅವರ್ಸಲ್ಲಿ ಒಬ್ಬ ಸರ್ಕಾರಿ ಬಾಲಕಿಯರ ಬಾಲಮಂದಿರದಲ್ಲಿ ಈ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀರಾ? ನಿಮಗೆ ಸಮಾಧಾನ ಅನಿಸುತ್ತಾ? ಸರ್, ನನ್ನ ಮನೆಯಲ್ಲಿ ಸಿಬ್ಬಂದಿನೆಲ್ಲ ಕರೆದು ಮನೆಯಲ್ಲಿ ಸ್ಟ್ರೀಟ್ ಕೊಟ್ಟೆ ಸರ್. ಅಲ್ಲ ಮೇಡಮ್, ವಿತ್ ಫೋಟೋಸ್ ತೋರಿಸಿದ್ವಿ, ತಾವುಗಳು ನೋಡಿದ್ವಿ. ಇನ್ನು ಬಾಲಕಿಯರ ನೋವಿಗೆ ಸ್ಪಂದಿಸಬೇಕಾದ ಅಧಿಕಾರಿಯೇ ಸಂಭ್ರಮಾಚರಣೆಗೆ ಮುಂದಾಗಿರುವುದು ಎಷ್ಟು ಸೂಕ್ತ ಎಂಬ ಪ್ರಶ್ನೆಗೆ ಕೆಲವು ಅಧಿಕಾರಿಗಳು ಅವರ ವ್ಯಾಪ್ತಿಯನ್ನು ಮೀರಿ ಸಂಭ್ರಮಾಚರಣೆ ಮಾಡಿಕೊಂಡರೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಸಮಜಾಯಿಷಿ ನೀಡುತ್ತಾರೆ ಎಂದು ಚಿಕ್ಕಬಳ್ಳಾಪುರ ಉನ್ನತ ಶಿಕ್ಷಣ ಸಚಿವರು ಸುಧಾಕರ್ ತಿಳಿಸಿದರು. ಇನ್ನು ಬಾಲಮಂದಿರ ಅನ್ನೋದು ಸಂಭ್ರಮಕ್ಕೆ ಅಲ್ಲ, ಇಲ್ಲಿ ಮಕ್ಕಳ ಮನಸ್ಸಿಗೆ ಧೈರ್ಯ ತುಂಬಬೇಕಾದ ಜಾಗ. ಅಂತಹ ಸ್ಥಳದಲ್ಲಿ ಸಂಭ್ರಮಾಚರಣೆ ಮಾಡುವುದು ಕಾನೂನು ಬಾಹಿರ, ಇದು ತಪ್ಪು. ಘಟನೆ ಬೆಳಕಿಗೆ ಬಂದಿದೆ, ತನಿಖೆ ಮಾಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡುತ್ತೇನೆಂದು ಹಾರಿಕೆ ಉತ್ತರ ನೀಡಿದರು. ಈಗ ಕೆಲವರು ಅಧಿಕಾರಿಗಳು ಅವರ ವ್ಯಾಪ್ತಿಯನ್ನು ಮೀರಿ ಅವರು ಏನಾದರೂ ಮಾಡುವಂಥ ಸಂದರ್ಭದಲ್ಲಿ ಈಗ ಎಲ್ಲರಿಗೂ ಯಾರೂ ಅನುಮತಿ ಕೊಡಲ್ಲ. ಈಗ ಆ ಥರ ಇದ್ದರೆ ಸಂಬಂಧಪಟ್ಟ ನಮ್ಮ ಹಿರಿಯ ಅಧಿಕಾರಿಗಳು ಅದ್ರ ಬಗ್ಗೆ ಅವ್ರ ಹತ್ರ ಸಮಜಾಯಿಷನ್ ಕೇಳ್ತಾರೆ. ಯಾವುದೇ ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಬರ್ಡೇ ಮಾಡ್ಕೊಳ್ಳೋದು ಕಾನೂನು ಬಾಹಿರ. ಅದು ಇನ್ಸ್ಟಿಟ್ಯೂಷನ್ಸಲ್ಲಿ ಮಾಡಬಾರ್ದು ಅಂತಲೇ ಸರ್ಕ್ಯುಲರ್ ಇದೆ. ಇವಾಗ ತಾವು ಈ ಒಂದು ಮಾಹಿತಿನ ಕೊಟ್ಟಿದ್ದೀರಾ, ಇದ್ರ ಬಗ್ಗೆ ನಾನು ಎಂಕ್ವೈರಿ ಮಾಡಿಬಿಟ್ಟು ಮೇಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ನಾನು ವರದಿ ಮಾಡ್ತೀನಿ. ಇಲ್ಲ ಸರ್, ಇವತ್ತೇ ತಾವು ನೋಡಿರೋದು ನಾನು ನೋಡ್ತಾ ಇರೋದು ಸರ್. ನನಗೆ ಗೊತ್ತಿಲ್ಲ ಸರ್, ಅದೇ ಇವಾಗ ತನಿಖೆ ಮಾಡಬೇಕಾದ್ರೆ. ಅದು ಇವಾಗ ತನಿಖೆ ಮಾಡಬೇಕು ಸರ್, ಯಾರು ಮಾಡ್ಕೊಂಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಅದು ಮಾಡಿರೋದು ಏನು ಸತ್ಯಾಂಶ ಇದೆ ಅನ್ನೋದು. ಈ ಫೋಟೋಸಲ್ಲಿ ಇರೋದು ಸೂಪರ್ಡೆಂಟು ಸರ್, ಗಾಯತ್ರಿ ದೇವಿ ಅಂತ. ಚಿಕ್ಕಬಳ್ಳಾಪುರದಲ್ಲಿ ನೊಂದಿರ್ತಕ್ಕಂಥ ಯುವತಿಯರು ಮತ್ತು ಬಾಲ ಮಕ್ಕಳು ಅವರಿಗೆ ಆಗಿ ಪರಿಹಾರ ಕೇಂದ್ರವಾಗಿ ಮತ್ತು ಹಾಸ್ಟ್ಲು ಬಾಲಮಂದಿರ ಅಂತ ಏನಿದೆ, ಆ ಬಾಲಮಂದಿರದಲ್ಲಿ ನೊಂದು ಬೆಂದು ಸಂತ್ರಸ್ತರಿಗಾಗಿ ಹಾಸ್ಟ್ಲನ್ನು ತೆರೆದಿರ್ತಕ್ಕಂಥದ್ದು ಸರ್ಕಾರದ ಮಟ್ಟದಲ್ಲಿ. ಈಗಾಗಲೇ ಅಲ್ಲಿ ಕೆಲವರು ಬೇರೆ ಬೇರೆ ಕಾರಣಕ್ಕಾಗಿ ಈಗಾಗಲೇ ಸಸ್ಪೆಂಡ್ ಆಗಿರ್ತಕ್ಕಂಥ ಅಧಿಕಾರಿಗಳ ಜಾಗದಲ್ಲಿ ಇವತ್ತು ಪ್ರಭಾರಿಯಾಗಿ ಒಬ್ಬ ಅಧಿಕಾರಿಯನ್ನು ಅಲ್ಲಿ ಹಾಕಿದ್ದಾರೆ. ಆ ಅಧಿಕಾರಿ ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ, ಇವತ್ತು ಅವರ ಒಂದು ಹುಟ್ಟಿದ ಹಬ್ಬವನ್ನು ಗ್ರ್ಯಾಂಡ್ ಸೆಲೆಬ್ರೇಷನ್ ಆಗಿ ಇವತ್ತು ಆ ಒಂದು ಬಾಲಮಂದಿರದಲ್ಲಿ ಆಚರಣೆ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಯಾಕಂತಂದರೆ ಅದನ್ನು ನಾವು ಖಂಡನೆ ಮಾಡ್ತಾಯಿದ್ವಿ. ಯಾಕಂತಂದರೆ ಆ ಒಂದು ಬಾಲಮಂದಿರದಲ್ಲಿ ಬೇರೆ ಬೇರೆ ವಿಚಾರಗಳಿಗಾಗಿ ನೊಂದು ಬೆಂದು ಮಾನಸಿಕವಾಗಿ ಕುಗ್ಗೋಗಿರ್ತಕ್ಕಂಥ ಹೆಣ್ಮಕ್ಳು ಇರೋದ್ರಿಂದ ಅವರ ಎದುರುಗಡೆ ಈ ರೀತಿಯಾಗಿ ವಿಜೃಂಭಣೆಯಿಂದ ಹುಟ್ಟಿದ ಹಬ್ಬನ ಆಚರಣೆ ಮಾಡ್ಕೊಂಡ್ರೆ ಅವರ ಮನಸ್ಥಿತಿ ಏನಾಗಿರುತ್ತೆ, ಅಲ್ಲಿರ್ತಕ್ಕಂಥ ಮಕ್ಕಳ ಒಂದು ಮನಸ್ಥಿತಿ ಹೇಗಾಗಿರುತ್ತೆ, ಇದು ತುಂಬ ಒಂದು ಕೆಟ್ಟ ಒಂದು ಸಂದರ್ಭ ಇದು. ಹಾಗಾಗಿ ಅವ್ರು ಏನು ಈ ಒಂದು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದಾರೆ, ಅವರ ಮೇಲೆ ಸಂಬಂಧಪಟ್ಟಂಥ ಇಲಾಖೆಗಳು ಅಥವಾ ಜಿಲ್ಲಾಧಿಕಾರಿಗಳು ಸೂಕ್ತವಾದ ಕ್ರಮ ತೆಗೆದುಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಬಾಲಮಂದಿರಗಳು ಸಂಭ್ರಮಕ್ಕಿಂತ ಸಂರಕ್ಷಣೆಗೆ ಮೀಸಲಾದ ಸ್ಥಳಗಳು.
ನೊಂದವರ ಮಧ್ಯೆ ಇಂತಹ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳು ಅಗತ್ಯ ಎಂಬ ಮಾತುಗಳು ಈಗ ಕೇಳಿಬರುತ್ತಿವೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಾನು ಕರ್ನಾಟಕ ಹಾಲು ಮಹಾಮಂಡಳದ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಲ್ಲ ಎಂದು ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ಕರುಗಳ ಪ್ರದರ್ಶನ ಮತ್ತು ಎಂಪಿಸಿಎಸ್ ಸಂಘದ 50ನೇ ವರ್ಷದ ಸಂಭ್ರಮದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್, ರೈತರು ಸ್ಥಳೀಯವಾಗಿ ಬದುಕು ಕಟ್ಟಿಕೊಳ್ಳಲು, ಸ್ವಾಭಿಮಾನದಿಂದ ಜೀವಿಸಲು ಹೈನುಗಾರಿಕೆ ಸ್ಫೂರ್ತಿದಾಯಕವಾಗಿದೆ. ದೇಶದಲ್ಲಿ ನಂದಿನಿಗೆ ಉತ್ತಮ ಸ್ಪಂದನೆ ದೊರೆಯುತ್ತಿದೆ. ರುಚಿ, ಬೆಲೆ, ತೂಕ ಸೇರಿದಂತೆ ಗುಣಮಟ್ಟಕ್ಕೆ ನಂಬಿಕಾರ್ಹವಾಗಿದೆ. ಇದಕ್ಕೆಲ್ಲ ರೈತರು ಕಾರಣ. ಇದೇ ರೀತಿ ರೈತರು ಮುಂದಿನ ದಿನಗಳಲ್ಲಿ ಹೈನುಗಾರಿಕೆಗೆ ಹೆಚ್ಚಿನ ಆದ್ಯತೆ ನೀಡಿ ಉತ್ತಮ ಗುಣಮಟ್ಟದ ಹಾಲನ್ನು ನೀಡಬೇಕು ಎಂದರು. ರಾಜ್ಯಕ್ಕೆ ಹೋಲಿಸಿದರೆ ಬೇರೆ ರಾಜ್ಯಗಳಲ್ಲಿ ಹಾಲಿನ ದರ ಹೆಚ್ಚು. ತಾಲೂಕಿನಲ್ಲಿ ಈ ಹಿಂದೆ ಪ್ರತಿದಿನ 1.80 ಲಕ್ಷ ಲೀಟರ್ನಷ್ಟು ಹಾಲು ಸಂಗ್ರಹಿಸಲಾಗುತ್ತಿತ್ತು. ಆದರೆ ಈಗ 1.5 ಲಕ್ಷ ಲೀಟರ್ನಷ್ಟು ಸಂಗ್ರಹಿಸಲಾಗುತ್ತಿದೆ. ಇದಕ್ಕೆ ಕಾರಣ ರೈತಾಪಿ ಜನರು ವ್ಯವಸಾಯದಿಂದ ದೂರ ಉಳಿಯುತ್ತಿರುವುದು. ಹೈನುಗಾರಿಕೆಯಿಂದ ನಷ್ಟ ಸಂಭವಿಸುವ ಭಾವನೆಯಲ್ಲಿ ಹೊತ್ತು ಮುಂದಿನ ಪೀಳಿಗೆಗೆ ಉತ್ತೇಜನ ನೀಡದಿರುವುದು. ಆದರೆ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳುತ್ತಾ ಉದ್ಯೋಗದಾತರಾಗಿ, ಅನ್ನದಾತರಾಗಿ ಯಶಸ್ವಿಯಾಗಿ ಜೀವಿಸುವ ಸ್ವಾತಂತ್ರ್ಯ ಕೃಷಿ ಕ್ಷೇತ್ರದಲ್ಲಿ ಕಾಣಬಹುದು ಎಂದರು. ಹಾಲು ಒಕ್ಕೂಟದಿಂದ ದೊಡ್ಡಬಳ್ಳಾಪುರ ಕ್ಷೇತ್ರದ ನಿರ್ದೇಶಕರಾದಂತ ಆನಂದ್ರವರ ನೇತೃತ್ವದಲ್ಲಿ ಹಾಲು ಕರೆಯುವ ಸ್ಪರ್ಧೆಯನ್ನ ಏರ್ಪಾಡು ಮಾಡಿದ್ದಾರೆ. ಮಿಶ್ರತಳಿಗಳ ಪ್ರದರ್ಶನ ಒಂದು ಕಡೆ, ಜೊತೆಗೆ ಹಸುಗಳನ್ನ ಹಾಲು ಯಾರು ಹೆಚ್ಚು ಹಸುಗಳನ್ನ ಚೆನ್ನಾಗಿ ಸಾಕಿ ಹಾಲು ಕರೀತಾರೆ ಅವರಿಗೆ ಸ್ಪರ್ಧೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ರೈತರನ್ನ ಜಾಗೃತಿ ಮೂಡಿಸ್ತಕ್ಕಂಥದ್ದು. ಹೆಚ್ಚು ಜನ ಇನ್ನು ಹೈನುಗಾರಿಕೆ ಕಡೆ ತೊಡಗಿಸ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶ. ಬಮೂಲ್ ನಿರ್ದೇಶಕ ಬಿಸಿ ಆನಂದ್ ಮಾತನಾಡಿ, ತಾಲೂಕಿನ ಮೆಣಸಿಗೇಟ್ ಬಳಿ ನಂದಿನಿಯ ಪ್ಲಾಂಟ್ ನಿರ್ಮಾಣಕ್ಕೆಂದು ಈಗಾಗಲೇ 15 ಎಕರೆ ಸ್ಥಳ ಗುರುತಿಸಿದ್ದು ನೆನೆಗುದಿಗೆ ಬಿದ್ದಿದೆ. ಇಲ್ಲಿನ ಯುವಕ ಉದ್ಯೋಗದ ಹಿತದೃಷ್ಟಿಯಿಂದ ಪ್ಲಾಂಟ್ ನಿರ್ಮಾಣಕ್ಕೆ ಒತ್ತು ನೀಡಬೇಕಾಗಿದೆ. ತಾಲೂಕಿನ ಸಾಕಷ್ಟು ಯುವಕರು ಉದ್ಯೋಗ ಇಲ್ಲದೆ ಪರದಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ಲಾಂಟ್ ನಿರ್ಮಾಣವಾದಲ್ಲಿ ಸಾಕಷ್ಟು ಯುವಕರ ಬದುಕು ಹಸನಾಗುವುದು ಎಂದು ಡಿಕೆ ಸುರೇಶ್ ಪ್ಲಾಂಟ್ಗೆ ನಿರ್ಮಾಣಕ್ಕೆ ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಡಿಕೆ ಸುರೇಶ್, ಜಿಲ್ಲೆಯ 4 ತಾಲೂಕುಗಳಲ್ಲಿ ಹಾಲಿನ ಉತ್ಪನ್ನಗಳ ಘಟಕ ಸ್ಥಾಪಿಸಲು ಜಮೀನುಗಳನ್ನು ಮೀಸಲಿಡಲಾಗಿದೆ. ಈ ಕುರಿತು ಒಕ್ಕೂಟ ಸೂಕ್ತ ನಿರ್ಧಾರ ಕೈಗೊಳ್ಳಲಿದೆ. ರೈತರು ಹಸುಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು ಯಾವುದೇ ಆತಂಕವಿಲ್ಲದೆ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಳ್ಳುವಂತೆ ತಿಳಿಸಿದರು. ಇನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ರೈತರಿಗೆ ಕೃಷಿ ಪ್ರಧಾನ ಕಸುಬು ಆದರೂ ಹೈನುಗಾರಿಕೆಯಿಂದ ಸುಸ್ಥಿರ ಆದಾಯ ಗಳಿಸುವ ಮೂಲಕ ನೆಮ್ಮದಿ ಜೀವನ ನಡೆಸುತ್ತಿದ್ದಾರೆ. ಯುವಕರು ಮಿನಿ ಡೈರಿಗಳ ಸ್ಥಾಪನೆ ಮಾಡಿದರೆ 50% ಸಬ್ಸಿಡಿ ನೀಡಲಾಗುವುದು ಎಂದರು. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಮ್ಮ ಬಮೂಲ್ ನಿರ್ದೇಶಕರು ನಮ್ಮ ಆನಂದ್ ಅವರು, ಬಿಸಿ ಆನಂದ್ ಅವರು, ನಮ್ಮ ಜನಪ್ರಿಯ ಶಾಸಕರು ಧೀರಜ್ ಮುನ್ರಾಜುರವರ ನಾಯಕತ್ವದಲ್ಲಿ ಮತ್ತು ಇನ್ನೂ ಕೂಡ ನಮ್ಮ ಕಡತನಮಲೆ ಸತೀಶ್ ರವರು, ನಮ್ಮ ನೆಲಮಂಗಲ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಬೈರೇಗೌಡರು, ದೇವನಹಳ್ಳಿ ಮುನ್ರಾಜು ಅವರು, ಎಲ್ಲ ನಿರ್ದೇಶಕರುಗಳು ಕೂಡ ಬಂದಿದ್ದಾರೆ. ಆದ್ರೆ ಇವತ್ತು ತಾಲೂಕು ಮಟ್ಟದ ಹೈನುಗಾರಿಕೆಗೆ ವಿಶೇಷ ಒತ್ತನ್ನು ಕೊಡುವಂತ ರೀತಿಯಲ್ಲಿ ಹಾಲು ಕರೆಯುವ ಒಂದು ಸ್ಪರ್ಧೆಯನ್ನ ಇಟ್ಟಿದ್ದಾರೆ. ಜೊತೆಗೆ ವಿವಿಧ ರಾಸುಗಳ ತಳಿಯ ಕರುಗಳ ಪ್ರದರ್ಶನ ಕೂಡ ಇಟ್ಟಿದ್ದಾರೆ. ಒಟ್ಟಾರೆಯಾಗಿ ಇದು ರೈತರಿಗೆ ಒಂದು ಪ್ರೋತ್ಸಾಹ ಕೊಡುವಂತ ಒಂದು ಕಾರ್ಯಕ್ರಮ, ಇದು ವಿನೂತನ ಕಾರ್ಯಕ್ರಮ. ಹಾಲು ಕರೆಯುವ ಸ್ಪರ್ಧೆಯಲ್ಲಿ 60 ಮಿಶ್ರತಳಿ ಹಸುಗಳು ಭಾಗವಹಿಸಿದ್ದು, ಆಚಾರ್ಲಹಳ್ಳಿ ಗ್ರಾಮದ ಹೇಮಂತ್ 38.9 ಲೀಟರ್ ಹಾಲು ಕರೆದು ಮೊದಲ ಬಹುಮಾನ ಪಡೆದರೆ, 30.55 ಲೀಟರ್ ಹಾಲು ಕರೆದ
ಸುಣಗಲ್ಲನಹಳ್ಳಿಯ ಲಿಖಿತ್ ದ್ವಿತೀಯ ಸ್ಥಾನ ಹಾಗೂ 29.2 ಲೀಟರ್ ಹಾಲು ಕರೆದ ಹುಸ್ಕೂರಿನ ಗಜೇಂದ್ರ ತೃತೀಯ ಬಹುಮಾನ ಪಡೆದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಕಂಟೈನರ್ ವಾಹನದಲ್ಲಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಜಾನುವಾರುಗಳನ್ನು ಕವಲಂದೆ ಪೊಲೀಸರು ರಕ್ಷಿಸಿ ಮೈಸೂರಿನ ಪಿಂಜಾರ ಪೋಲ್ಗೆ ರವಾನಿಸಿದ್ದಾರೆ. ಕಂಟೈನರ್ ವಾಹನದಲ್ಲಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಜಾನುವಾರುಗಳನ್ನು ಕವಲಂದೆ ಪೊಲೀಸರು ರಕ್ಷಿಸಿ ಮೈಸೂರಿನ ಪಿಂಜಾರ ಪೋಲ್ಗೆ ರವಾನಿಸಿದ್ದಾರೆ. ಬೆಳಿಗ್ಗೆ 9 ಗಂಟೆ ಸಮಯದಲ್ಲಿ ನಂಜನಗೂಡು ರಸ್ತೆಯಿಂದ ಬಂದ ಕಂಟೈನರ್ ವಾಹನವನ್ನು ಕವಲಂದೆ ಮತ್ತು ಚಾಮರಾಜನಗರ ಮುಖ್ಯ ರಸ್ತೆಯಲ್ಲಿ ಕವಲಂದೆ ಗ್ರಾಮದ ಸಮೀಪ ತಡೆದು ಪರಿಶೀಲಿಸಿದಾಗ ವಾಹನದಲ್ಲಿ ಎಮ್ಮೆ, ಹಸು, ಎತ್ತು ಮತ್ತು ಕರುಗಳು ಸೇರಿ ಒಟ್ಟು 38 ಜಾನುವಾರುಗಳನ್ನು ರಕ್ಷಣೆ ಮಾಡಿದ್ದಾರೆ. ವಾಹನದ ಚಾಲಕನನ್ನು ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ತಮಿಳುನಾಡಿನ ತಾಳವಾಡಿ ಕಡೆಗೆ ಜಾನುವಾರುಗಳನ್ನು ಸಾಗಿಸಲಾಗುತ್ತಿತ್ತು ಎಂಬ ಮಾಹಿತಿ ತಿಳಿದು ಬಂದಿದೆ. ವಾಹನವನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ಕವಲಂದೆ ಪೊಲೀಸ್ ಠಾಣೆಯ ಪಿಎಸ್ಐ ಬಿ ಬಸವರಾಜು, ಸಿಬ್ಬಂದಿಗಳಾದ ಜಿಪಿ ರಮೇಶ್, ಮಹದೇವ ಶೆಟ್ಟಿ, ರಮೇಶ್ ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಮೇಲ್ಮರವತ್ತೂರು ಆದಿಪರಾಶಕ್ತಿ ಆಧ್ಯಾತ್ಮಿಕ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಕೋಲಾರ ಅಂಬೇಡ್ಕರ್ ನಗರದ ರೇಣುಕಾ ಯಲ್ಲಮ್ಮ ದೇವಾಲಯದ ಆವರಣದಲ್ಲಿ ಭಾನುವಾರ ಅದ್ದೂರಿಯಾಗಿ ನಡೆಯಿತು. ಮೇಲ್ಮರವತ್ತೂರ್ ಆದಿಪರಾಶಕ್ತಿ ಆಧ್ಯಾತ್ಮಿಕ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಕೋಲಾರ ಅಂಬೇಡ್ಕರ್ ನಗರದ ರೇಣುಕಾ ಯಲ್ಲಮ್ಮ ದೇವಾಲಯದ ಆವರಣದಲ್ಲಿ ಭಾನುವಾರ ಅದ್ದೂರಿಯಾಗಿ ನಡೆಯಿತು. ಮೇಲ್ಮರವತ್ತೂರ್ ಸಮಿತಿ ಉಪಾಧ್ಯಕ್ಷ ಮರವೂರ್ ಚಿನಾವರ್ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ, ಕೋಲಾರದ ಗಂಜಿ ಮೆರವಣಿಗೆ ರಾಜ್ಯದಲ್ಲೇ ಅತ್ಯುತ್ತಮವಾಗಿ ನಡೆಯಿತು. ಕೋಲಾರಮ್ಮನ ನಾಡಿನಲ್ಲಿ ನಡೆಯುವ ಜ್ಯೋತಿಗೆ ಖುದ್ದಾಗಿ ಆಗಮಿಸಿ ಸಂಭ್ರಮಿಸುತ್ತಿರುವ ಹೇಳಿದರು. ಭಾಷೆ ನೀವು ಅದನ್ನು ಯೋಚನೆ ಮಾಡಬೇಕು. ಯಾರು ತಮಿಳುನಾಡು ಅಂತ ನೀವು ಹೋಗ್ತಾರ ದೇವಸ್ಥಾನ ಯಾವುದು? ತಮಿಳುನಾಡು ಅಲ್ವಾ? ಕರ್ನಾಟಕನ ಅಂದ್ರೆ ಅಮ್ಮನು ಕರ್ನಾಟಕದವ್ರು ಬೇರೆ, ತಮಿಳುನಾಡು ಬೇರೆ, ಆಂಧ್ರ ಬೇರೆ ನೋಡ್ತಾಳ? ಇಲ್ಲ, ಎಲ್ಲ ಮಕ್ಕಳು ಒಂದೇ ಒಂದೇ ಕುಲ, ಒಂದೇ ತಾಯಿ, ಒಂದೇ ರಕ್ತ, ಒಂದೇ ದೈವ ಅಂತ ಹೇಳುವಂತ ತಾಯಿಗೆ ಇವತ್ತು ನೀವು ಈ ಗೌರವ ಕೊಟ್ಟಿದ್ದೀರಿ. ಕೆಲವರು ಆಯ್ತು ನಿಮಗೂ ಅಮ್ಮ ಒಳ್ಳೇದು ಮಾಡಲಿ, ಒಳ್ಳೆ ರೀತಿ ಬುದ್ಧಿ ಕೊಡ್ಲಿ. ಮೇಲ್ಮರವತ್ತೂರ್ ಆದಿಪರಾಶಕ್ತಿ ಶಕ್ತಿಪೀಠಕ್ಕೆ ಪರ್ಯಾಯ ಯಾವುದು ಈವರೆಗೂ ಆಗಿಲ್ಲ, ಮುಂದೆಯೂ ಆಗುವುದಿಲ್ಲ. ಹೀಗಾಗಿ ಭಕ್ತರು ಜಿಲ್ಲಾಧ್ಯಕ್ಷ ಶಕ್ತಿ ಪಿವಿಸಿ ಕೃಷ್ಣಪ್ಪ ನೇತೃತ್ವದಲ್ಲಿ ಪೀಠಕ್ಕೆ ಆಗಮಿಸಿ ದೇವಿ ಆಶೀರ್ವಾದ ಪಡೆದು ಜೀವನ ಸಾರ್ಥಕ ಪಡಿಸಿಕೊಳ್ಳಬೇಕು. ಕೋಲಾರದ ಕಾರ್ಯಕ್ರಮಗಳಿಗೆ ಪೀಠ ಶಕ್ತಿಯಾಗಿ ನಿಲ್ಲಲಿದೆ ಎಂದರು. ಆದಿಪರಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ ಶಕ್ತಿ ಎ ಕೃಷ್ಣಪ್ಪ ಮಾತನಾಡಿ, 23 ವರ್ಷದ ಕನಸು ಇದೀಗ ನನಸಾಗಿದ್ದು ಕೋಲಾರ ಕೆಂಪುಮಯವಾಗಿದೆ. ಉರಿ ಬಿಸಿಲಿನ ಮೆರವಣಿಗೆಯಲ್ಲಿ ಸಾವಿರಾರು ಮಂದಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಆದರೆ ಕೆಲವು ಕಾರ್ಯಕ್ರಮ ಯಶಸ್ವಿ ಆಗಬಾರದೆಂದು ನಡೆಸಿದ ತಂತ್ರಗಾರಿಕೆ ವಿಫಲವಾಗಿದೆ. ಮುಂದೆ ಕುತಂತ್ರ ಮಾಡಿದವರ ಬಣ್ಣವನ್ನು ದೇವಿ ಬಯಲು ಮಾಡಲಿದ್ದು, ಕೋಲಾರ ಅಥವಾ ಬೆಂಗಳೂರಿನಲ್ಲಿ ಪರ್ಯಾಯ ಶಕ್ತಿಪೀಠ ನಿರ್ಮಾಣ ಸರಿಯಲ್ಲ. ತಮಿಳುನಾಡಿನ ಮೇಲ್ಮರವತ್ತೂರು ಶಕ್ತಿ ಕೇಂದ್ರಕ್ಕೆ ತನ್ನದೇ ಆದ ಧಾರ್ಮಿಕ ಐತಿಹ್ಯವಿದ್ದು ಪರ್ಯಾಯ ಸ್ಥಾಪನೆ ಮಾಡುವ ಅಹಂ ಬೇಡ ಎಂದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ.
ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಆಕಾಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಗುಡಿಬಂಡೆ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಈ ಶಿಬಿರ ತಾಲೂಕು ಪಂಚಾಯಿತಿ ಇಒ ನಾಗಮಣಿ ಮಾರ್ಗದರ್ಶನದಲ್ಲಿ ನಡೆಯಿತು. ಆಕಾಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಗುಡಿಬಂಡೆ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಈ ಶಿಬಿರ ತಾಲೂಕು ಪಂಚಾಯಿತಿ ಇಒ ನಾಗಮಣಿ ಮಾರ್ಗದರ್ಶನದಲ್ಲಿ ನಡೆಯಿತು. ಶಿಬಿರದಲ್ಲಿ ಕಣ್ಣಿನ ತಜ್ಞರು, ಸಾಮಾನ್ಯ ವೈದ್ಯರು, ಮೂಳೆ ತಜ್ಞರು, ಶಸ್ತ್ರಚಿಕಿತ್ಸಕರು ಸೇರಿದಂತೆ ವಿವಿಧ ವಿಭಾಗಗಳ ಪರಿಣಿತ ವೈದ್ಯರು ಭಾಗವಹಿಸಿ ತಮ್ಮ ಸೇವೆ ಸಲ್ಲಿಸಿದರು.
ರಕ್ತದೊತ್ತಡ, ಮಧುಮೇಹ, ಹೃದಯ ಸಂಬಂಧಿ ಕಾಯಿಲೆಗಳು, ಕಣ್ಣು ಮತ್ತು ಚರ್ಮದ ಸಮಸ್ಯೆಗಳು, ಮಕ್ಕಳ ಆರೋಗ್ಯ ತಪಾಸಣೆ, ಮಹಿಳೆಯರ ಆರೋಗ್ಯ ಪರೀಕ್ಷೆ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಉಚಿತ ತಪಾಸಣೆ ನಡೆಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳಾದ ಶಿವಶಂಕರಪ್ಪ ಹಾಗೂ ರಾಮಾಂಜನಪ್ಪ ಮಾತನಾಡಿ, ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ಎನ್ ಅವರು ಸಿಬ್ಬಂದಿಯ ಆರೋಗ್ಯ ಹಿತದೃಷ್ಟಿಯಿಂದ ಈ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಿದ್ದು, ಮುಂದಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಅತ್ಯುತ್ತಮ ಉಚಿತ ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಳ್ಳುವ ಉದ್ದೇಶವಿದೆ ಎಂದು ತಿಳಿಸಿದರು. ನಮಸ್ಕಾರ, ನನ್ನ ಹೆಸರು ರಾಮಯ್ಯನಪ್ಪ, ಸಹಾಯಕ ಲೆಕ್ಕಾಧಿಕಾರಿ, ತಾಲೂಕು ಪಂಚಾಯತಿ ಗುಡಿಬಂಡೆ. ಈ ದಿನ ನಮ್ಮ ತಾಲೂಕು ಪಂಚಾಯತಿಯ ಕಚೇರಿ ಆವರಣದಲ್ಲಿ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಆಕಾಶ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲೆ ಮತ್ತು ನಮ್ಮ ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿಗಳ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಶಿಬಿರಕ್ಕೆ ನಮ್ಮ 8 ಗ್ರಾಮ ಪಂಚಾಯತಿಯ ಏನು ನಮ್ಮ ಸಿಬ್ಬಂದಿ ಆಗಿರ್ಬೋದು, RDPR ಸಿಬ್ಬಂದಿ, ಸಾರ್ವಜನಿಕರು, ಹಾಗೆಯೇ ನಮ್ಮ 8 ಪಂಚಾಯತಿಯ ವ್ಯಾಪ್ತಿಯ ಏನು ಗ್ರಾಮಸ್ಥರಾಗಿರ್ಬೋದು, ಹಾಗೆಯೇ ಇಲ್ಲಿ ಏನು ನಮ್ಮ ಟೌನ್ನಲ್ಲಿರುವಂಥ ಸಾರ್ವಜನಿಕರು, ಆಮೇಲೆ ನಮ್ಮ ಏನು ಸಹೋದ್ಯೋಗಿ ಮಿತ್ರರು, ಹಾಗೆಯೇ ಇಲ್ಲಿ ಇರುವಂಥ ನೌಕರ ಬಂಧುಗಳು, ಆಮೇಲೆ ನಮ್ಮ ಪತ್ರಕರ್ತ ಮಾಧ್ಯಮ ಮಿತ್ರರು ಸಹ, ಜೊತೆಗೆ ಅವರಿಗೆ ನಮ್ಮ ಆಸ್ಪತ್ರೆಯಿಂದ ಯಾವ ರೀತಿ ಉತ್ತಮವಾದಂಥ ಶಸ್ತ್ರಚಿಕಿತ್ಸೆ ಮಾಡಿ ಕಳಿಸ್ತೀವಿ ಅಂತ. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ಗ್ರಾಮದೇವತೆ ಜಾತ್ರೆಯಲ್ಲಿ ಕುಡಿದು ಗಲಾಟೆ ಮಾಡಿದ್ರೆ, ಹೆಣ್ಣು ಮಕ್ಕಳ ವಿಡಿಯೋ ಮಾಡಿದ್ರೆ 30,000 ದಂಡ ವಿಧಿಸುವ ವಾರ್ನಿಂಗ್ ನೀಡಲಾಗಿದೆ. ನಂಜನಗೂಡು ತಾಲೂಕು ಗೋಳೂರು ಗ್ರಾಮದಲ್ಲಿ ಡಂಗೂರ ಬಾರಿಸಿ ಎಚ್ಚರಿಕೆ ನೀಡಲಾಗಿದೆ. ಕುಡಿದು ಗಲಾಟೆ ಮಾಡೋದಾಗ್ಲಿ, ಜಾತ್ರೆ ಬರೋ ಹೆಣ್ಮಕ್ಳನ್ನ ವಿಡಿಯೋ ಮಾಡ್ಕೊಳ್ಳೋದಾಗ್ಲಿ, ಡಗ್ಗ ಹಾಕಿರ ಕುಣ್ಬಿಟ್ಟು ಗಲಾಟೆ ಮಾಡೋದಾಗ್ಲಿ ಮಾಡಿದ್ರ ಜಾಮೀನು ಇಲ್ದಿಯಾ 30,000 ದಂಡ ಕೊಡ್ಬೇಕಂತ ಕಟ್ರಪ್ಪ. ಗ್ರಾಮದೇವತೆ ಜಾತ್ರೆಯಲ್ಲಿ ಕುಡಿದು ಗಲಾಟೆ ಮಾಡಿದ್ರೆ, ಹೆಣ್ಣು ಮಕ್ಕಳ ವಿಡಿಯೋ ಮಾಡಿದ್ರೆ 30,000 ದಂಡ ವಿಧಿಸುವ ವಾರ್ನಿಂಗ್ ನೀಡಲಾಗಿದೆ. ನಂಜನಗೂಡು ತಾಲೂಕು ಗೋಳೂರು ಗ್ರಾಮದಲ್ಲಿ ದಂಡೂರ ಬಾರಿಸಿ ಎಚ್ಚರಿಕೆ ನೀಡಲಾಗಿದೆ. ಗ್ರಾಮದೇವತೆ ಜಾತ್ರೆ ವೇಳೆ ಯಾವುದೇ ರೀತಿಯ ವಿಡಿಯೋ ಮಾಡಿದ್ರೆ ದಂಡ ಫಿಕ್ಸ್ ಆಗಿದೆ. ನಾಳೆ ಅಂದ್ರೆ ಫೆಬ್ರವರಿ 10ರಿಂದ 3 ದಿನಗಳ ಕಾಲ ಗೋಳೂರು ಗ್ರಾಮದಲ್ಲಿ ಗ್ರಾಮದೇವತೆ ಜಾತ್ರೆ ನೆರವೇರಲಿದೆ. ಹೆಣ್ಣು ಮಕ್ಕಳ ವಿಡಿಯೋ ತೆಗೆಯುವುದು ಅಥವಾ ಕುಡಿದು ಗಲಾಟೆ ಮಾಡುವ ವಿಚಾರದಲ್ಲಿ ಗ್ರಾಮದ ಮುಖಂಡರು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ. ಯಾವುದೇ ರೀತಿ ವಿಡಿಯೋ ಮಾಡಲು ಅವಕಾಶವಿಲ್ಲ. ಗ್ರಾಮದ ನಿವಾಸಿ ಚಕ್ರಜವರ ಎಂಬುವರ ಮೂಲಕ ತಮಟೆ ಬಾರಿಸಿ ಗ್ರಾಮದಲ್ಲಿ ಡಂಗೂರ ಸಾರಿದ್ದಾರೆ. ನನ್ನ ಹೆಸರು ಮುಹಮ್ಮದ್ ಶೆಟ್ಟಿ ಅಂತ. ನಾನು ಈಗ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೆ, ಈಗ ಮಾಜಿ ಆಗಿದ್ದೀನಿ, ಮತ್ತು ಗ್ರಾಮದ ಯಜಮಾನರು ಆಗಿದ್ದೀನಿ. ಇಲ್ಲಿ ನಮ್ಮ ಈ ಹಬ್ಬದ ವಿಚಾರ ಏನಪ್ಪ ಅಂದರೆ, ನಮ್ಮ ಏಳೂರು ಹಬ್ಬಕ್ಕಿಂತ ಗೋಳೂರು ಹಬ್ಬ ಚೆಂದ ಅಂತ ನಮ್ಮದೊಂದು ಪ್ರವೃತ್ತಿ ಇದೆ. ಅದ್ರ ಪ್ರಕಾರವಾಗಿ ನಮ್ಮ ಹತ್ರ ಒಂದು ತಿಂಗಳಿಗಟ್ಟಲೆ ಭಾಳ ಕಟ್ಟುನಿಟ್ಟಿನಿಂದ ಹಬ್ಬ ಮಾಡ್ತೀವಿ. ನಮ್ಮ ಊರಲ್ಲಿ ಒಗ್ಗರಣೆನೇ ಹಾಕಂಗಿಲ್ಲ, ಊರೊಳಗಡೆ ದೋಸೆ ಸುಡೋಂಗಿಲ್ಲ, ನಾನ್ ವೆಜ್ ಮಾಡೋಂಗಿಲ್ಲ, ಸ್ವಚ್ಛ ಭೋಜನ ಆ ಥರ ಅಡುಗೆ ಮಾಡ್ಕೊಂಡು ಸಪ್ಪೆ ಸಾಂಬಾರು ಈ ಥರ ಮಾಡ್ಕೊಂಡು ನಾವು ಈ ಹಬ್ಬನ ಭಾಳ ಕಟ್ಟುನಿಟ್ಟಿಂದ ಮಾಡ್ತೀವಿ. ಇದು ನಮ್ಮ ಹತ್ರ 12ನೇ ತಾರೀಕು ಜಾತ್ರೆ ನಡೆಯುತ್ತೆ, ಮತ್ತು 11ನೇ ತಾರೀಕು ಬೆಳಗಿನ ಜಾವ 6 ಗಂಟೆಗೆ ಕೊಂಡ ನಡೆಯುತ್ತೆ. ಈ ಇದರಲ್ಲಿ ಅಕ್ಕಪಕ್ಕದ ಎಲ್ಲ ಗ್ರಾಮದವರು ಕೂಡ ನಮ್ಮ ಗೋಳೂರಿನ ಕೊಂಡ ನೋಡೋಕ್ಕೆ ಮತ್ತು ಜಾತ್ರೆ ನೋಡೋಕ್ಕೆ ತುಂಬ ಜನ ಬರ್ತಾರೆ. ಈ ಜನ ಬಂದಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮದ ವತಿಯಿಂದ ಅವ್ರಿಗೆ ರಕ್ಷಣೆ ಕೊಡಬೇಕು. ಆ ಪ್ರಕಾರವಾಗಿ ನಾವು ಪೊಲೀಸ್ ಇಲಾಖೆಯನ್ನು ಕೂಡ ಕೋರ್ಕೊಂಡಿದ್ದೀವಿ. ಕುಮಾರ್, CTV ನ್ಯೂಸ್, ನಂಜನಗೂಡು. ಈಗ ನಡೆಯ ಗ್ರಾಮದೇವತೆ ಹಬ್ಬದಲ್ಲಿ ಕುಡಿದು ಗಲಾಟೆ ಮಾಡೋದಾಗ್ಲಿ, ಜಾತ್ರೆ ಬರೋ ಹೆಣ್ಮಕ್ಳನ್ನ ವಿಡಿಯೋ ಮಾಡ್ಕೊಳ್ಳೋದಾಗ್ಲಿ, ಡಗ್ಗ ಹಾಕಿರ ಕುಣ್ಬಿಟ್ಟು ಗಲಾಟೆ ಮಾಡೋದಾಗ್ಲಿ ಮಾಡಿದ್ರ ಜಾಮೀನು ಇಲ್ದಿಯಾ 30,000 ದಂಡ ಕೊಡ್ಬೇಕಂತ ಕಟ್ರಪ್ಪ. ನೀವು ನನ್ನೊಂದಿಗೆ ಇರುವ ತನಕ ನನ್ನ ವಿರುದ್ಧ 100 ಅಲ್ಲ 1000 ಷಡ್ಯಂತ್ರಗಳು ನಡೆದರೂ ನನಗೆ ಎಂತಹ ಕಷ್ಟಗಳು ಎದುರಾದರೂ ಮೆಟ್ಟಿ ನಿಲ್ಲುತ್ತೇನೆ. ನನ್ನ ಉಸಿರು ಇರುವ ತನಕ ನಿಮ್ಮೊಂದಿಗೆ ಇಡೀ ನನ್ನ ಕುಟುಂಬ ಇರಲಿದೆ ಎಂದು ABD ಟ್ರಸ್ಟ್ ಅಧ್ಯಕ್ಷ ರಾಜೀವ್ ಗೌಡ ಭರವಸೆ ನೀಡಿದರು.
ಶಿಡ್ಲಘಟ್ಟದಲ್ಲಿ ಫ್ಲೆಕ್ಸ್ ಕಿತ್ತು ಹಾಕಿದ ವಿಚಾರಕ್ಕೆ ನಗರಸಭೆ ಪೌರಾಯುಕ್ತೆ ಅಮೃತ ಅವರಿಗೆ ಧಮಕಿ ಹಾಕಿದ ಪ್ರಕರಣದ ನಂತರ ಮೊದಲ ಬಾರಿಗೆ ರಾಜೀವ್ ಗೌಡ ನಗರದ ಎಬಿಡಿ ಟ್ರಸ್ಟ್ ಕಚೇರಿ ಆವರಣದಲ್ಲಿ ತಮ್ಮ ಬೆಂಬಲಿಗರು, ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರ ಸಭೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಕಾಂಗ್ರೆಸ್ ನನ್ನ ಉಸಿರು, ಕಾಂಗ್ರೆಸ್ ಪಕ್ಷದ ಬಾವುಟ ಕಿತ್ತು ಹಾಕಿದರು ಎಂಬ ಕಾರಣಕ್ಕೆ ನಾನು ಕೋಪಗೊಂಡಿದ್ದು ನಿಜ. ಆ ಕ್ಷಣಕ್ಕೆ ನಾನು ಇನ್ನೊಬ್ಬರಿಗೆ ಮನಸ್ಸಿಗೆ ಘಾಸಿ ಆಗುವಂತೆ ಮಾತನಾಡಿದೆ. ಆನಂತರ ನನ್ನ ತಪ್ಪಿನ ಅರಿವಾಗಿ ನಾನು ನನ್ನ ತಪ್ಪಿಗೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ದೇನೆ. ನನ್ನ ತಾಯಿ, ಹೆಂಡತಿ, ನನ್ನ ಮಗಳು ಮಹಿಳೆಯೇ. ನಾನು ನನ್ನ ಜೀವನದಲ್ಲಿ ಯಾವ ಹೆಣ್ಣಿಗೂ ಅಪಮಾನ ಮಾಡಿಲ್ಲ, ಮಾಡುವ ಜಾಯಮಾನವೂ ನನ್ನದಲ್ಲ. ಆದರೆ ಆಕಸ್ಮಿಕವಾಗಿ ಘಟನೆ ನಡೆದು ಹೋಯಿತು. ಕೆಲವರು ನನ್ನ ವಿರುದ್ಧ ಷಡ್ಯಂತ್ರ ರೂಪಿಸಿ ಇನ್ನಿಲ್ಲದ ರಾದ್ದಾಂತ ಮಾಡಿದರು ಎಂದು ಬೇಸರ ವ್ಯಕ್ತಪಡಿಸಿದರು. ಹೆಣ್ಣು ನನ್ನ ಮಗಳಿಗೆ ಗೌರವ ಕೊಡ್ತೀನಿ, ಯಾವುದೇ ಒಂದು ಹೆಣ್ಣಿರ್ಲಿ ಅವ್ರ ನನ್ನ ಅಕ್ಕ ತಂಗಿರ್ ಸಮಾನ ನೋಡಿದ್ದೀನಿ, ಮುಂದೆನೂ ಕೂಡ ನೋಡ್ತೀನಿ ಅನ್ನೋ ಮಾತನ್ನು ಹೇಳ್ತಿದ್ದೀನಿ. ಅದೇ ಸಂದರ್ಭದಲ್ಲಿ ಅವ್ರಿಗೇನಾದ್ರು ನೋವಾಗಿದ್ರೆ ಕ್ಷಮೆ ಇರ್ಲಿ ಅನ್ನೋ ಮಾತನ್ನು ಕೇಳಿದ್ದೀನಿ. ಈಗೂ ಕ್ಷಮೆ ಕೇಳ್ತಿದ್ದೀನಿ. ನನಗೆ ಅದರಲ್ಲಿ ಏನಾಗಿದೆ, ಕೆಲವು ನಾನು ಮಾತಾಡಿದ್ದು ಮಾತುಗಳನ್ನ ಕೂಡ ಕೆಲವು ತಿರುಚಿ ವಿಡಿಯೋನ ಕಟ್ ಮಾಡಿ ಕೂಡ ಹಾಕಿದ್ದಾರೆ. ಆದ್ರೂ ಕೂಡ ಏನೇ ಇರಲಿ ಒಂದು ಹೆಣ್ಣು ನೋವಾಗಬಾರ್ದು ಅನ್ನೋ ಮಾತನ್ನ ನಾನು ಅವತ್ತು ಕೇಳಿದ್ದೀನಿ. ಆದ್ರೂ ಕೂಡ ನಮ್ಮ ಕಾರ್ಯಕರ್ತರುಗಳು, ನಮ್ಮ ಮುಖಂಡರುಗಳು ಪಾಪ ಎಲ್ಲ ಅವರ ನೋವಿನಿಂದ ಹೇಳ್ಕೊಳ್ತಿದ್ರೆ ನನಗೆ ಉಸಿರು ಹೋದಂಗ ಆಗ್ತಾ ಇದೆ. ಆದ್ರೂ ಕೂಡ ನನ್ನಿಂದ ನಿಮ್ಗೆಲ್ಲ ಏನಾದ್ರು ನೋವಾಗಿದ್ರೆ ಮೊದಲನೇದಾಗಿ ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡರುಗಳಿಗೆ ನನಗೆ ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ನಾನೇನು ಕಳ್ಳತನ ಮಾಡಿ ಯಾವುದೋ ದಂಧೆ ಮಾಡಿ ಕಾನೂನಿನ ಕುಣಿಕೆಗೆ ಸಿಕ್ಕಿ ಹಾಕಿಕೊಳ್ಳಲಿಲ್ಲ. ಕಾಂಗ್ರೆಸ್ ಬಾವುಟ ಕಿತ್ತು ಹಾಕಿದ್ದಕ್ಕೆ ಕಾಂಗ್ರೆಸ್ ಸಂಘಟನೆಗಾಗಿ ನಡೆದ ಹೋರಾಟದಲ್ಲಿ ಕಾನೂನಿನ ಕುಣಿಕೆಗೆ ಸಿಲುಕುವಂತಾಯಿತು ಎಂದರು. ಅವೆಲ್ಲ ನೀವೆಲ್ಲ ಏನು ನಂಬಿಕೆ ಇಟ್ಟಿದ್ದೀರಿ ನನ್ನ ಮೇಲೆ, ಅದನ್ನ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿಯಲ್ಲಿ ನಿರ್ವಹಿಸ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಏನೇ ಆಗ್ಲಿ ನಾನು ಉಸಿರು ತನಕ ಬದುಕಿದ್ರು ಇಲ್ಲೇ ಸತ್ರು ಇಲ್ಲೇ ನಾನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೇ ಇರ್ತೀನಿ. ಇಲ್ಲಿ ನಿಮ್ಮ ಒಂದು ಮನೆ ಮಗನಾಗಿ ಉಳ್ಕೊಳ್ತೀನಿ. ಇರ್ಲಿ 1000 ಷಡ್ಯಂತ್ರಗಳು ನಮ್ಮ ವಿರೋಧಿಗಳು ರೂಪಿಸ್ಲಿ, ಅದಕ್ಕೆ ಯಾವುದೇ ಕಾರಣಕ್ಕೂ ಎದುರೋದಿಲ್ಲ. ನಿಮ್ಮೆಲ್ಲರ ಒಂದು ಆಶೀರ್ವಾದ ಇದೆ, ತಾಯಿಯಂದರ ಆಶೀರ್ವಾದ ಇದೆ, ಆ ಭಗವಂತನ ಆಶೀರ್ವಾದ ಇದೆ. ಏನೇ ನಡೆದಿರಲಿ ಆ ನೋವುಗಳನ್ನ ಸಹಿಸ್ಕೊಳ್ಳೋಣ. ಮುಂದೆ ದೇವರಿದ್ದಾನೆ, ಟೈಮ್ ಬರುತ್ತೆ. ಟೈಮ್ ಬಂದಾಗ ನೀವು ಕಾರ್ಯಕರ್ತರು, ಮುಖಂಡರುಗಳಿದ್ದೀರಿ, ನೀವು ತೀರ್ಮಾನ ಮಾಡ್ತೀರಿ. ಯಾರು ಷಡ್ಯಂತ್ರ ರೂಪಿಸಿ ಇಲ್ಲ ಸಲ್ಲದ ಆರೋಪಗಳನ್ನ ಒಡ್ಡಿ ಯಾರು ನಮ್ಗೆ ಇವತ್ತು ಇಷ್ಟು ನೋವುಗಳನ್ನ ಕೊಟ್ಟಿದ್ದಾರೆ, ಆ ನೋವುಗಳನ್ನ ಭಗವಂತ ಅವ್ರಿಗೆ ಮುಂದೆ ಭಗವಂತನ ತೀರ್ಮಾನ ಮಾಡ್ತಾನೆ. ನಮ್ಮ ಮುಖಂಡರು, ಕಾರ್ಯಕರ್ತರ ತೀರ್ಮಾನ ನೀವು ಮಾಡ್ತೀರಿ. ನೀವುಗಳು ನಾವು ಎಲ್ಲ ತಿಂದಿರೋಂಥ ನೋವನ್ನ ಅವ್ರನ್ನ ಯಾರು ನಮ್ಗೆ ಅದನ್ನ ಮಾಡಿದ್ರು ಅವರು ತಿನ್ನೋಂಗೆ ಭಗವಂತ ಮಾಡ್ತಾನೆ ಅನ್ನೋ ಮಾತನ್ನು ಹೇಳಿ ಹಲವು ಕಾಂಗ್ರೆಸ್ ಮುಖಂಡರು ಮಾತನಾಡಿ ಪಕ್ಷ ಮತ್ತು ಪಕ್ಷದ ಬಾವುಟ ವಿಚಾರವಾಗಿ ರಾಜೀವ್ ಗೌಡರು ಕಷ್ಟಕ್ಕೆ ಸಿಲುಕಿದರು. ನಾವು ಅವರ ಕೈ ಬಿಡಬಾರದು. ಮುಂದಿನ 2028ರ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆಲ್ಲಿಸುವ ಮೂಲಕ ರಾಜೀವ್ ಗೌಡರ ವಿರುದ್ಧ ಷಡ್ಯಂತ್ರ ರೂಪಿಸಿದವರಿಗೆ ತಕ್ಕ ಪಾಠ ಕಲಿಸಬೇಕು ಎಂದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಚಿಂತಾಮಣಿ ತಾಲೂಕಿನ ಕುರುಬೂರು ಗ್ರಾಮ ಪಂಚಾಯಿತಿ ಸದಸ್ಯರ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಸದಸ್ಯರಿಗೆ ಬೀಳ್ಕೊಡುಗೆ ಸಮಾರಂಭ ಇಂದು ಆಯೋಜಿಸಲಾಗಿತ್ತು. ಚಿಂತಾಮಣಿ ತಾಲೂಕಿನ ಕುರುಬೂರು ಗ್ರಾಮ ಪಂಚಾಯಿತಿ ಸದಸ್ಯರ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಸದಸ್ಯರಿಗೆ ಬೀಳ್ಕೊಡುಗೆ ಸಮಾರಂಭ ಇಂದು ಆಯೋಜಿಸಲಾಗಿತ್ತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಂಜೇಗೌಡ ಮಾತನಾಡಿ, ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರ ಸಹಕಾರದಿಂದ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿಸುವ ನಿಟ್ಟಿನಲ್ಲಿ ನಮ್ಮ ಎಲ್ಲಾ ಸದಸ್ಯರು ಯಶಸ್ಸು ಕಂಡಿದ್ದೇವೆ. ಆದ್ದರಿಂದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲವನ್ನೂ ಬದಿಗಿಟ್ಟು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದೇವೆ. ಆದ್ದರಿಂದ ಪಂಚಾಯಿತಿ ಅಭಿವೃದ್ಧಿ ತರಲು ಕಾರಣವಾಯಿತು ಎಂದರು. ಈ ದಿನ
ಚುನಾವಣಾ ಪ್ರಕ್ರಿಯೆಯ ಪ್ರಕಾರ 5 ವರ್ಷಗಳ ಕಾಲಾವಧಿ ಮುಕ್ತಾಯ ಆಗಲಿದೆ. ಆದ್ದರಿಂದ ಈ ಸಂವಿಧಾನ ಪ್ರಕಾರ 5 ವರ್ಷ ಏನು ನಿಗದಿಯಾಗಿದೆಯೋ ಅದು ಇವತ್ತಿಗೆ ಕೊನೆಗೊಳ್ಳಲಿದೆ. ಫೆಬ್ರವರಿ 9ರಿಂದ ಈ ದಿನಾಂಕಕ್ಕೆ 5 ವರ್ಷ ಸಂಪೂರ್ಣ. ಅದರಿಂದ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅದು ನಮಗೆ ಸನ್ಮಾನ ಒಂದು ಸಮಾರಂಭ ಹಿಡಿಬೇಕು ಅಂತ ನಮ್ಮ ಈಗೇನು 3 ಜನ ಅಧ್ಯಕ್ಷರಾಗಿದ್ದರೋ ಸದಸ್ಯರಾಗಿದ್ದರೋ ಎಲ್ಲರ ಮೇಲೂ ಒಂದು ಅಭಿಮತ ಇಟ್ಟು ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಅದೇ ರೀತಿಯಾಗಿ ಈಗ 16 ಜನ ಸದಸ್ಯರು ನಾವು 5 ವರ್ಷದಿಂದ ಏನು ಆಯ್ಕೆಯಾಗಿ ಬಂದವೋ ಅಣ್ತಮ್ಮ ಥರ ಅಂದರೆ ಪಕ್ಷಭೇದ ಇಲ್ಲದೆ ಒಂದೇ ಪಕ್ಷಾತೀತವಾಗಿ ನಡ್ಕೊಂಡ್ಬಂದಿದ್ದೀವಿ. ಇಂಥ ಒಂದು ತಂಡ ಅಂದರೆ ಬೆಚ್ಚು ಮುಂದೆ ಬರಲೇನು ಅಂತ ನನ್ನ ಅನಿಸಿಕೆ. ಯಾಕಂದರೆ ಸುಮಾರು ನಾವು ಬಂದಾಗ ಸುಮಾರು ಸಮಸ್ಯೆಗಳಿತ್ತು ಪಂಚಾಯತಿಯಲ್ಲಿ. ಸಣ್ಣ ಪುಟ್ಟ ಏರುಪೇರು ಆಯಿತು, ಆದರೂ ಸಹ ಅದನ್ನು ಚಾಚು ತಪ್ಪದೆ ಪಕ್ಷದ ಪರವಾಗಿ ನಾವು ಯಾವುದೂ ಮಾತಾಡ್ಕೊಳ್ಳದೆ ಒಗ್ಗಟ್ಟಿಂದ ಅದನ್ನು ನಿಭಾಯಿಸ್ಕೊಂಡು ಸಂಪರ್ಕ ಈಗ ನಮ್ಮ ಸದಸ್ಯರಾಗ್ಬೋದು ಸಮಸ್ಯೆ ಬಂದಾಗ ನಾವು ಒಂದು ಸಮಸ್ಯೆನ ಮೀಟಿಂಗ್ ಥರ ಮಾಡಿ ಅದನ್ನು ಬಗೆಹರಿಸುವಂಥ ವ್ಯವಸ್ಥೆ ಮಾಡಿದ್ದೀವಿ. ಅದ್ರ ಜೊತೆಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ನಾವು ಮೊದಲನೇ ಅಧ್ಯಕ್ಷರಾಗಿ 2020ರಲ್ಲಿ ಆನಂದ್ ಅವರ ಅಧ್ಯಕ್ಷತೆ ವಹಿಸಿದಾಗ ವ್ಯತ್ಯಾಸಗಳು ಪ್ರಾರಂಭ ಆಯಿತು. ಆದರೂ ಆವತ್ತೂ ಸಹ ಎಲ್ಲರೂ ಒಗ್ಗಟ್ಟಿಂದ ಪಕ್ಷಭೇದ ಇಲ್ಲದೆ ಅದನ್ನು ನಿಭಾಯಿಸಿ ಈ ಮಟ್ಟಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಬರೋದಕ್ಕೆ ಎಲ್ಲರೂ ಅನುವು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕೊನೆಯ ಅವಧಿನಲ್ಲಿ ನನಗೆ ನಮ್ಮ ಮೊದಲು ಆನಂದ್ ಅವರಾದ ಮೇಲೆ ನಮ್ಮ ನರೇಂದ್ರ ಗೌಡರಾದರು ಕೊನೆ 13 ತಿಂಗಳು ಈ 13 ತಿಂಗಳ ಮೇಲೆ 6 ದಿವಸ ಏನಾಗಿತ್ತು ನಾನು ಈಗ ಅಧ್ಯಕ್ಷತೆ ವಹಿಸಿ ನಾನು ಅಧ್ಯಕ್ಷತೆ ವಹಿಸಿದ ಮೇಲೆ ದುರದೃಷ್ಟವಶಾತ್ ಏನಂದರೆ ಕೇಂದ್ರ ಸರ್ಕಾರದಿಂದ ನರೇಗಾ ಯೋಜನೆ ಅಂತ ಏನು ಇವತ್ತು ಅದನ್ನು ರಿಸ್ಟ್ರಿಕ್ಷನ್ ಮಾಡಿ ನಮಗೆ ಸ್ವಲ್ಪ ಸಮಸ್ಯೆ ಆಗಿದೆ. ಸಪ್ಲೈ ಬಿಲ್ಗಳಲ್ಲಿ ಸಮಸ್ಯೆ ಆಗಿದೆ. ಅದನ್ನು ಈಗ ಏನಾಗ್ತಾಯಿದೆ ಅಂದರೆ ಸರ್ಕಾರದ ವತಿಗಳಿಂದಾನೇ ನಮ್ದು ಏನು ಪೆಂಡಿಂಗ್ ಆಗಿದೆಯೋ ಅದನ್ನು ಬರುವಂಥ ವ್ಯವಸ್ಥೆಗಳು ಈಗಾಗಲೇ ನಾವೆಲ್ಲ MBಗಳು ಮಾಡಿ ಮೆನ್ಷನ್ ಮಾಡಿ ಇಟ್ಟಿದ್ದೀವಿ. ಅದು ಒಂದು ದಿವಸ ಹೆಚ್ಚು ಕಡಿಮೆ ಸೇರಿಕೊಳ್ಳುತ್ತೆ. ಈಗ ನರೇಗಾ ಕೆಲಸ ಆಗಿದ್ದರೆ ಹಳ್ಳಿಗಳ ಅಭಿವೃದ್ಧಿ ಚೆನ್ನಾಗಿ ಅಭಿವೃದ್ಧಿ ಆಗ್ತಾಯಿತ್ತು. ಯಾವತ್ತು ನರೇಗಾ ಸ್ವಲ್ಪ ಟೈಟ್ ಮಾಡಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಫೋಟೋ ಹಿಡಿಯುವಂಥ ಮೂಮೆಂಟ್ ಹೋಯಿತು, ಅಭಿವೃದ್ಧಿ ಕುಂಠಿತ ಆಗಿದೆ. ಇನ್ನು ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಾಥ್, ಅಧ್ಯಕ್ಷರು KA ನಂಜೇಗೌಡ, ಉಪಾಧ್ಯಕ್ಷೆ ವೆಂಕಟರತ್ನಮ್ಮ ಹಾಲಿ ಮತ್ತು ಸದಸ್ಯರುಗಳಾದ KV ಶ್ರೀನಿವಾಸಗೌಡ ಮತ್ತಿತರರು ಹಾಜರಿದ್ದರು. ನವೀನ್ ಕಿರಣ್ LM CTV ನ್ಯೂಸ್ ಚಿಂತಾಮಣಿ. ದಕ್ಷಿಣ ಕಾಶಿ ನಂಜನಗೂಡಿನ ನಂಜುಂಡೇಶ್ವರನ ಸನ್ನಿಧಿಗೆ ರಾಜ್ಯ ಮತ್ತು ದೇಶ ವಿದೇಶಗಳಿಂದ ಭಕ್ತರ ದಂಡು ಹರಿದು ಬರುತ್ತಿದೆ. ಪ್ರತಿ ತಿಂಗಳು 2 ಕೋಟಿಗೂ ಅಧಿಕ ಹುಂಡಿಯ ಹಣ ಸಂಗ್ರಹವಾಗುತ್ತದೆ. ಫೆಬ್ರವರಿ 15ರಂದು ನಡೆಯುವ ಮಹಾಶಿವರಾತ್ರಿ ಹಬ್ಬದ ಜಾಗರಣೆಯ ಕಾರ್ಯಕ್ರಮಕ್ಕೆ ದೇವಾಲಯದ ಆಡಳಿತ ಮಂಡಳಿ 50 ಲಕ್ಷ ಹಣವನ್ನು ಖರ್ಚು ಮಾಡಲು ಮುಂದಾಗಿದ್ದಾರೆ. ಫೆಬ್ರವರಿ 15ರಂದು ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದಲ್ಲಿ ನಡೆಯುವ ಮಹಾಶಿವರಾತ್ರಿ ಹಬ್ಬದ ಜಾಗರಣೆಯ ಕಾರ್ಯಕ್ರಮಕ್ಕೆ ದೇವಾಲಯದ ಆಡಳಿತ ಮಂಡಳಿ 50 ಲಕ್ಷ ಹಣವನ್ನು ಖರ್ಚು ಮಾಡಲು ಮುಂದಾಗಿದ್ದಾರೆ. ಇದು ಖಂಡನೀಯ ವಿಚಾರ. ಪ್ರತಿ ವರ್ಷ ಶಿವರಾತ್ರಿ ಹಬ್ಬದ ದಿನದಂದು ನಂಜುಂಡೇಶ್ವರನ ದೇವಾಲಯದ ಮುಂಭಾಗದ ಆವರಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಆ ದಿನ ರಾತ್ರಿ ಭಕ್ತಿಗೀತೆ, ದೇವರ ಭಜನೆ, ಕಂಸಾಳೆ ಪದ ಸೇರಿದಂತೆ ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಯಾವುದೇ ಹಣಕಾಸಿನ ಬೇಡಿಕೆ ಇಲ್ಲದೆ ಉಚಿತವಾಗಿ ಕಾರ್ಯಕ್ರಮಗಳನ್ನು ಸಾಕಷ್ಟು ವರ್ಷಗಳಿಂದ ನಡೆಸಿಕೊಂಡು ಬಂದಿರುತ್ತಾರೆ ಎಂದು ನಂಜನಗೂಡು ತಾಲೂಕು ಬಿಜೆಪಿ ಅಧ್ಯಕ್ಷ ಸಿದ್ದರಾಜು ಆರೋಪಿಸಿದ್ದಾರೆ. ಕಳೆದ ವರ್ಷ ಶಿವರಾತ್ರಿ ಹಬ್ಬ ಜಾಗರಣೆ ಕಾರ್ಯಕ್ರಮಕ್ಕೆ 46 ಲಕ್ಷ ಖರ್ಚು ಮಾಡಲಾಗಿದೆ. ಈ ಬಾರಿ 50 ಲಕ್ಷ ಖರ್ಚು ಮಾಡಲು ಆಯವ್ಯಯ ತಯಾರಿಸಲಾಗಿದೆ. ನಂಜುಂಡೇಶ್ವರ ಸ್ವಾಮಿಯ ಹುಂಡಿಗೆ ಭಕ್ತರು ನೀಡುವ ಕಾಣಿಕೆಯ ಹಣವನ್ನು ದೇವಾಲಯದ ಆಡಳಿತ ಮಂಡಳಿ ದುರ್ಬಳಕೆ ಮಾಡುತ್ತಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ತನಿಖೆಯಾಗಬೇಕು. ಧಾರ್ಮಿಕ ಪುಣ್ಯಕ್ಷೇತ್ರದಲ್ಲಿ ಮೋಜು ಮಸ್ತಿಗೆ ಮುಂದಾಗಿರುವ ಆಡಳಿತ ಮಂಡಳಿಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ
ಜಿಲ್ಲಾಧಿಕಾರಿಗಳು ಶಿಸ್ತು ಕ್ರಮಕ್ಕೆ ಮುಂದಾಗಬೇಕು. ಇಲ್ಲದಿದ್ದಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಮತ್ತು ಭಕ್ತ ಸಮೂಹದ ಸಲಹೆ ಪಡೆದು ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಬಿಜೆಪಿ ನಂಜನಗೂಡು ತಾಲೂಕು ಅಧ್ಯಕ್ಷ ಸಿದ್ದರಾಜು, ನಗರಸಭಾ ಮಾಜಿ ಅಧ್ಯಕ್ಷ ಮಹದೇವ್ ಪ್ರಸಾದ್ ಆಗ್ರಹಪಡಿಸಿದರು. ಏನು ಶ್ರೀಕಂಠೇಶ್ವರ ಆಡಳಿತ ಮಂಡಳಿ ಶಿವರಾತ್ರಿ ಜಾಗರಣೆ ಪ್ರಯುಕ್ತ ಈ ದುಂದು ವೆಚ್ಚನ ಮಾಡ್ತಾ ಇರೋದ್ರ ವಿರುದ್ಧ ನಾವು ಇಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ವಿ. ಯಾಕಂದರೆ ಇಲ್ಲಿ ಭಕ್ತಾದಿಗಳಿಗೆ ಸಾಕಷ್ಟು ಮೂಲಭೂತ ಸೌಕರ್ಯಗಳು ಕೊರತೆ ಇದೆ. ಇದ್ರ ಮಧ್ಯೆ ಅವರು 50 ಲಕ್ಷ ರೂಪಾಯಿಗಳನ್ನ ದುಂದು ವೆಚ್ಚನ ಅವತ್ತು ಒಂದೇ ದಿನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಇದರಲ್ಲಿ ಅವ್ರಿಗೆ ದೇವ್ರ ದುಡ್ಡು ತಿನ್ನಬೇಕು ಅನ್ನೋ ಉದ್ದೇಶದಿಂದ ಈ ಥರ ಮಾಡ್ತಾ ಇದ್ದಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಹಂಗಾರೆ ಭಕ್ತರ ದುಡ್ಡಿಗೆ ಬೆಲೆ ಇಲ್ವಾ? ಶ್ರೀಕಂಠೇಶ್ವರ ಸನ್ನಿಧಿಯ ಹುಂಡಿಯ ದುಡ್ಡಿಗೆ ಬೆಲೆ ಇಲ್ವಾ? ಏನು ಮಾಡ್ತಾಯಿದ್ದಾರೆ ಅಧಿಕಾರಿಗಳು? ಯಾಕೆ ಇಷ್ಟೊಂದು ಭ್ರಷ್ಟಾಚಾರ ಇಲ್ಲಿ ನಂಜನಗೂಡಲ್ಲಿ ನಡೀತಾ ಇದೆ ಹೇಳಿ? ಎಷ್ಟೊಂದು ನೀವು ಬನ್ನಿ ಕಪಿಲಾ ನದಿಲಿ ನೋಡಿ, ಅಲ್ಲಿ ಸ್ವಚ್ಛತೆ ಇಲ್ಲ, ಶೌಚಾಲಯಗಳಿಲ್ಲ. ಆ ವ್ಯವಸ್ಥೆ ಮಾಡಿ ಮೊದಲು. ಅದನ್ನು ಬಿಟ್ಬಿಟ್ಟು ನೀವು ದುಂದು ವೆಚ್ಚ ಮಾಡೋಕ್ಕೋಸ್ಕರ, ದುಡ್ಡನ್ನು ತಿನ್ನೋಕ್ಕೋಸ್ಕರ, ದೇವ್ರ ದುಡ್ಡು ಹೊಡೆಯೋಕ್ಕೋಸ್ಕರ ನೀವು 50 ಲಕ್ಷನ ದುಂದು ವೆಚ್ಚ ಮಾಡ್ತಾ ಇದ್ದೀನಿ ಒಂದೇ ದಿನಕ್ಕೆ ಅಂತ ಇದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಒಂದು ರಾತ್ರಿಗೆ, ಅದು ಕೇವಲ ಒಂದು ರಾತ್ರಿಗೆ. ಆದ್ದರಿಂದ ಈಗ ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾಕಂದರೆ ಈಗ ನಮ್ಮ ಶಾಸಕರು ಇದ್ದಂಥ ಸಂದರ್ಭದಲ್ಲಿ, ಹರ್ಷವರ್ಧನ್ ಇದ್ದಂಥ ಸಂದರ್ಭದಲ್ಲಿ ಇಷ್ಟೊಂದು ದುಂದು ಯಾವುದೂ ನಡೆದಿಲ್ಲ. 2020ರಲ್ಲಿ 8 ಲಕ್ಷ ರೂಪಾಯಿಗಳ ಒಂದು ವೆಚ್ಚದಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದರು ಶ್ರೀಕಂಠೇಶ್ವರ ಜಾತ್ರೆ ಶಿವರಾತ್ರಿ ಜಾಗರಣೆ ಪ್ರಯುಕ್ತ. ಆದರೆ ಇಂದು 50 ಲಕ್ಷ ಕೊಡ್ತಿದ್ದಾರೆ ಈ ವರ್ಷ 26ರಲ್ಲಿ. ಶಾಸಕರ ಗಮನಕ್ಕೆ ಬಂದಿದ್ದಾರೆ. ಏನಂತ ಹೇಳಿದ್ದಾರೆ ಅವರು? ನನ್ನ ಗಮನಕ್ಕೆ ಇವಾಗ ಬಂದಿದೆ, ಆದರೆ ನನಗೆ ಇದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ 2025ರಲ್ಲಿ 46 ಲಕ್ಷ ರೂಪಾಯಿನ ಅವರು ಖರ್ಚು ಮಾಡಿದ್ದಾರೆ. ಅದು ಒಂದು ರಾತ್ರಿಗೆ. ಏನಕ್ಕೆ ಮಾಡಿದ್ದಾರೆ? ಇಲ್ಲಿ ಶ್ರೀಕಂಠೇಶ್ವರ ಮೋಜು ಮಸ್ತಿ ಮಾಡೋಕ್ಕೆ ಮಾಡಿದ್ದಾರೆ. ಇಲ್ಲಿ ಜಾಗರಣೆ ಮಾಡ್ತಿರೋದು ದೇವರ ಒಂದು ನಾಮನ ಸ್ಫಟಿಸ್ತಾ ಒಂದು ದಿನ ಅವತ್ತು ಬೆಳಿಗ್ಗೆವರೆಗೂ ಇರೋದಕ್ಕೆ. ಇಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಬೇಕು ವಿನಃ ಇವ್ರು ಇಲ್ಲಿ ಏನು ಮಾಡ್ತಾ ಇದ್ದಾರೆ? ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಸ್ಮಶಾನಕ್ಕೆ ತೆರಳುವ ರಸ್ತೆಯನ್ನು ಕೆಲವರು ಅತಿಕ್ರಮಣ ಮಾಡಿಕೊಂಡಿರುವ ಕಾರಣ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಸ್ಮಶಾನಕ್ಕೆ ತೆರಳಿ ಶವ ಸಂಸ್ಕಾರ ನಡೆಸಲು ಸೂಕ್ತ ರಸ್ತೆ ಇಲ್ಲದೆ ಗ್ರಾಮಸ್ಥರು ಸತ್ತ ವ್ಯಕ್ತಿಯ ಶವವನ್ನಿಟ್ಟು ಪ್ರತಿಭಟನೆ ಮಾಡಿರುವ ಘಟನೆ ಮೈಲಾಪುರ ಗ್ರಾಮದಲ್ಲಿ ನಡೆದಿದೆ. ಫೆಬ್ರವರಿ 9ರಂದು ಸ್ಮಶಾನಕ್ಕೆ ತೆರಳುವ ರಸ್ತೆಯನ್ನು ಕೆಲವರು ಅತಿಕ್ರಮಣ ಮಾಡಿಕೊಂಡಿರುವ ಕಾರಣ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಸ್ಮಶಾನಕ್ಕೆ ತೆರಳಿ ಶವ ಸಂಸ್ಕಾರ ನಡೆಸಲು ಸೂಕ್ತ ರಸ್ತೆ ಇಲ್ಲದೆ ಗ್ರಾಮಸ್ಥರು ಸತ್ತ ವ್ಯಕ್ತಿಯ ಶವವನ್ನಿಟ್ಟು ಪ್ರತಿಭಟನೆ ಮಾಡಿರುವ ಘಟನೆ ಮೈಲಾಪುರ ಗ್ರಾಮದಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಪೆರಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೈಲಾಪುರ ಗ್ರಾಮದಲ್ಲಿನ ದಲಿತರ ಸ್ಮಶಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಗ್ರಾಮದ ಕೆಲವರು ಅತಿಕ್ರಮಣ ಮಾಡಿಕೊಂಡಿದ್ದು, ಇದರಿಂದ ಗ್ರಾಮದಲ್ಲಿ ಯಾರಾದರೂ ದಲಿತರ ಮೃತಪಟ್ಟರೆ ಆ ಮೃತದೇಹವನ್ನ ಸ್ಮಶಾನಕ್ಕೆ ಸಾಗಿಸಲು ಸೂಕ್ತ ರಸ್ತೆ ಇಲ್ಲದೆ ಪರದಾಡುವಂತಾಗಿದೆ. ಈಗ ತೀರ್ಕೊಂಡಿದ್ದಾರೆ, ಊರೊಳಗಡೆ ಶವನ ಎತ್ಕೊಂಡು ಹೋಗ್ಬಾರ್ದು. ಹಾಗಾಗಿ ನಾವು ಮತ್ತೆ ಇಲ್ಲಿ ಬರ್ತೀವಿ ಅಂತ ಗೊತ್ತಿದ್ದು ಇಲ್ಲಿ ಅವರು ಎಲ್ಲ ಉಳ್ಬಿಟ್ಟಿದ್ದಾರೆ. ನಮ್ಗೆ ಓಡಾಡೋಕ್ಕೂ ಜಾಗ ಇಲ್ಲ. ಇದು ಇವತ್ತಿನ ಸಮಸ್ಯೆ ಅಲ್ಲ, ನಾವು ಮೊದಲಿಂದ ಓಡಾಡ್ಕೊಂಡು ಬರ್ತಾ ಇದ್ವಿ, ಬಟ್ ದಾರಿ ಇಲ್ಲ ಸ್ಪೆಸಿಫಿಕ್ಲಿ. ಹಾಗಾಗಿ ಈಗ ನೋಡಿ, ಸಮಾಧಿಗಳು ಇಲ್ಲಿ ಸ್ಮಶಾನಕ್ಕೆ ಏನು ಹತ್ಕೊಂತ ಇದ್ದು ಇದು ಇಲ್ಲೇ ಬರುತ್ತೆ ಅಂತ ಸ್ಪೆಸಿಫಿಕ್ಕಾಗಿ ಮೀಸಲು ಮಾಡಿಲ್ಲ. ಆಮೇಲೆ ರೋಡ್ಗೂ ಅವರು ದಾರಿ ಕೊಟ್ಟಿಲ್ಲ. ಈಗ ಹಾಗಾಗಿ ಏಕಾಏಕಿ ನಮ್ಮ ಯುವಜನಾಂಗ ಏನಿದ್ದಾರೆ ಎಲ್ಲರೂ ಪ್ಲಾನ್ ಮಾಡಿ ಅಟ್ಲೀಸ್ಟ್ ಇವತ್ತಾದರೂ ಅವರು ಈಗ ದೊಡ್ಡ ಹಿರಿಯರು ಅವ್ರಿಗಾದರೂ ನ್ಯಾಯ ಮುಕ್ತಿ ಸಿಗಲಿ, ಅವರಿಂದ ಆದರೂ ನಮ್ಗೆ ದಾರಿ ಸಿಗಲಿ ಅಂತ ಎಲ್ಲರೂ ಇವತ್ತು JCB ಕರ್ಕೊಂಡ್ಬಂದು ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ದಕ್ಕೆ ಈಗ RI ಸಾಹೇಬರು, ಇನ್ಸ್ಪೆಕ್ಟರ್ ಸಾಹೇಬರು ಎಲ್ಲ ಬಂದು ಹೇಳಿದ್ರು, ಅವರು ದಾರಿ ಬಿಡ್ತೀವಿ, ಆದರೆ ನೀವು JCB ಏನು ಕೆಲಸ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಎಲ್ಲ ಇದು ಮೇಲ್ವರ್ಗದವ್ರು ಪಾಲಾಗ್ತಾ ಇದೆ. SC ST ಬರೋಂಥದ್ದು ಪಂಚಾಯತಿಯಲ್ಲಿ ಬರೋಂಥ ಫಂಡು ಅವ್ರಿಗೆ ಸಿಗ್ತಾ ಇಲ್ಲ. ಇವೆಲ್ಲ ಅನುಕೂಲಗಳು ನಮ್ಗಾಗಿದ್ದಿದ್ದೆ ನಾವು ಈ ಥರ ಪ್ರೊಟೆಸ್ಟ್ ಮಾಡಿ ಈ ಥರ ರಿಸ್ಕ್ ತೊಗೊಂಡು ಈ ಥರ ಕಷ್ಟಪಡಬೇಕನ್ನೋ ಅವಶ್ಯಕತೆ ಏನಿರಲಿಲ್ಲ. ಇಲ್ಲೆಲ್ಲ ಒಂದೇ, ಇಲ್ಲಿ ದಲಿತರನ್ನ ಒಂದೇ ಒಂದು ಕಾರಣಕ್ಕಾಗಿ ಇವೆಲ್ಲ ನಮ್ಮ ಮೇಲೆ ದಬ್ಬಾಳಿಕೆಗಳು ನಡೀತಾ ಇದ್ದಾವೆ.
ಈಗ ನಮ್ಮ ತಾಲೂಕೆಲ್ಲ ಇಂಟರ್ ಕರ್ನಾಟಕದಲ್ಲಿ ದಲಿತ ಸಂಘಟನೆಗಳಿದ್ದಾವೆ, ಎಷ್ಟೋ ದಲಿತ ಸಂಘಟನೆಗಳಿದ್ದಾವೆ, ದಲಿತ ನಾಯಕರಿದ್ದಾರೆ. ನೋಡಿದ್ರೆ ಎಲ್ಲ ಫೇಸ್ಬುಕ್ಗಳಲ್ಲಿ ಬಿಳಾಗಳು ಕೊಡೋದು ಒಂದು ಬಿಟ್ಟರೆ ಬಂದು ಯಾರು ಜನರ ಸಮಸ್ಯೆ ಇಲ್ಲಿ ದಲಿತರೇ ಅಂತಲ್ಲ, ಯಾರೇ ಆಗಲಿ ಸಮಸ್ಯೆ ಆದರೆ ಅವ್ರು ಬಂದು ಮುಂದೆ ನಿಂತ್ಕೊಂಡು ಅವ್ರ ಸಮಸ್ಯೆಗಳು ಯಾರು ಬಗೆಹರಿಸೋರಿಲ್ಲ. ದಲಿತರ ಸಮಸ್ಯೆ ಬಗೆಹರಿಸಬೇಕಾದ್ರೆ ಮೊದಲು ಅವರಿಗೆ ಪೇಮೆಂಟ್ ಮಾಡಬೇಕು. ಇದೊಂದು ಮೊದಲು ಅವ್ರಿಗೆ ನಮ್ಮ ಎಷ್ಟು ಕಷ್ಟ ಇರಲಿ ಬಿಡಿ, ಅವ್ರಿಗೆ ಸ್ವಲ್ಪ ಯಾವಾಗ ಹೇಳಿದ್ದೀರಾ ಲಂಚ ಕೊಡಬೇಕು, ಲಂಚ ಕೊಡಬೇಕು ಪ್ರತಿಯೊಂದಕ್ಕೂ. ಈಗ ನಾವು ಇವತ್ತು ಎಷ್ಟು ಕಷ್ಟ ಬಿದ್ದಿದ್ದೀವಿ ಅಂದರೆ ನಮ್ಮ ಯುವಕರಿಂದ ಕಷ್ಟ ಬಿದ್ದಿದ್ದೀವಿ, ಯಾವ ನಾಯಕರಿಂದ ನಾವು ಕಷ್ಟ ಬಿದ್ದಿಲ್ಲ, ನಮ್ಮ ಯುವಕರಿಂದ ಇಷ್ಟೊಂದು ಸಮಸ್ಯೆ ಆಗಿದೆ. ಯಾವ ದಲಿತ ಸಂಘಟನೆಯವರು ಇಲ್ಲಿ ಬಂದಿಲ್ಲ, ಇಲ್ಲಿ ಹುಡುಗರೆಲ್ಲ ಮನಸ್ಸು ಮಾಡಿ ಯಾವ ಸಂಘಟನೆ ಇಲ್ಲ, ಯಾವ ಮನಸ್ಸು ದ್ವೇಷ ಏನು ಇಲ್ದಿರ ಏಕಾಏಕಿ ಬಂದು ಮಾಡಿರೋದು ಅಷ್ಟೇನೆ. ಯಾವ ಸಂಘಟನೆಯವರು ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಯಾರು ಬಂದು ಯಾವ ರಾಜಕೀಯವರು ನಮ್ಗೆ ಬಂದು ಸಪೋರ್ಟ್ ಮಾಡ್ತಾ ಇಲ್ಲ. ಎಲ್ಲ ಹುಡುಗರು ಒಗ್ಗಟ್ಟಾಗಿ ಎಷ್ಟು ದಿನ ಅಂತ ನಾವು ಸಹಿಸ್ಕೊಂಡಿರೋಕ್ಕಾಗುತ್ತೆ ಸರ್ ಈ ಸಮಸ್ಯೆಗಳು? ಎಷ್ಟು ದಿನ ಅಂತ ನಾವು ಈ ಸಮಸ್ಯೆಗಳು ಎಷ್ಟು ದಿನ ನಾವು ನೋಡ್ಕೊಟ್ಕೊಂಡಿರೋಕ್ಕಾಗುತ್ತೆ? ಭಾನುವಾರ ಮೃತಪಟ್ಟ ವ್ಯಕ್ತಿಯ ಶವವನ್ನು ಸ್ಮಶಾನಕ್ಕೆ ಸಾಗಿಸಲು ಸಾಧ್ಯವಾಗದೆ ಮೈಲಾಪುರ ಗ್ರಾಮಸ್ಥರು ಶವವನ್ನಿಟ್ಟು ಪ್ರತಿಭಟನೆ ಮಾಡಿದ ಪ್ರಸಂಗ ನಡೆಯಿತು. ಈ ವೇಳೆ ಮಾಧ್ಯಮದವರೊಂದಿಗೆ ಗ್ರಾಮಸ್ಥರು ಮಾತನಾಡಿ, ಮೈಲಾಪುರ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ದಲಿತರ ಸ್ಮಶಾನಕ್ಕೆ ಹೋಗಲು ದಾರಿ ಇಲ್ಲದಂತಾಗಿದ್ದು, ನಮ್ಮ ಸಮುದಾಯದವರು ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಆ ಶವವನ್ನು ಸ್ಮಶಾನಕ್ಕೆ ಸಾಗಿಸಲು ಅರಸಾಹಸ ಪಡಬೇಕಾಗಿದೆ. ಈ ಸಮಸ್ಯೆಯ ಕುರಿತು ಸಂಬಂಧಿಸಿದ ಅಧಿಕಾರಿಗಳಿಗೆ ಹಲವಾರು ಬಾರಿ ದೂರುಗಳನ್ನು ನೀಡಿದ್ದರೂ ಯಾವುದೇ ಪ್ರಯೋಜನವಾಗದೆ ಇದುವರೆಗೂ ನಮ್ಮ ಸಮಸ್ಯೆಯಾಗಿಯೇ ಉಳಿದಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ದಲಿತರು ಸ್ಮಶಾನಕ್ಕೆ ಹೋಗಿ ಬರಲು ಸೂಕ್ತ ರಸ್ತೆಯನ್ನು ಗುರುತಿಸಿಕೊಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಶವದ ಸಮೇತ ತಾಲೂಕು ಕಚೇರಿ ಬಳಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಹೇಳಬೇಕಾಗಿರೋದು ಮೀಡಿಯಾದವರಾಗಿರ್ಬೋದು, ನಮ್ಮ ಪೊಲೀಸ್ ವ್ಯವಸ್ಥೆಗಾಗಿರ್ಬೋದು, ನಮ್ಮ ಕಂದಾಯ ಇಲಾಖೆಗಾಗಿರ್ಬೋದು, ಮೊದಲನೇದಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಅನಾದಿ ಕಾಲದಿಂದಲೂ ಅಷ್ಟೇ ಈ ಒಂದು ಸ್ಮಶಾನಕ್ಕೆ, ಈಗ ಆಲ್ರೆಡಿ ನೀವು ವಿಡಿಯೋ ಎಲ್ಲ ಮಾಡಿದ್ದೀರಾ, ಈ ಒಂದು ಸ್ಮಶಾನಕ್ಕೆ ರಸ್ತೆ ವ್ಯವಸ್ಥೆ ಯಾವುದೇ ರೀತಿಯಲ್ಲಿ ಇರಲಿಲ್ಲ. ಅನಾದಿ ಕಾಲ ನಾವು ಹುಟ್ಟಿದಾಗಿನಿಂದಲೂ ಅಷ್ಟೇ ಯಾರಾದರೂ ಒಬ್ಬರು ಸಾವನ್ನಪ್ಪಿದ್ರೆ ಸಾಕು, ಹಳ್ಳ ದಿಂಡೆ ಒಂದು ರೀತಿಯಲ್ಲಿ ಈಗ ನೀವೇ ನೋಡಿದ್ದೀರಾ ಯಾವ ಥರ ಇತ್ತು ವ್ಯವಸ್ಥೆ ಅನ್ನೋದು, ಆ ಥರ ಇತ್ತು. ನಮಗೇನಪ್ಪ ಅಂದರೆ ಇವತ್ತು ನಮ್ಮದಾಗಿದೆ, ನಾಳೆ ಇನ್ನೊಬ್ರದ್ದು ಯಾರ್ದು ಆಗಬಾರ್ದು. ನಾಳೆ ಇನ್ನೊಬ್ರದ್ದು ಯಾವುದೇ ಮನೆಯಲ್ಲಿ ಈ ಥರ ಸಮಸ್ಯೆ ಬಂದ್ರೂ ಅನುಕೂಲ ಅವ್ರಿಗೂ ಹೆಂಗೂ ಅವರು ತೀರ್ಕೊಂಡಿದ್ದಾರೆ, ಅವ್ರಿಗೂ ಸ್ವರ್ಗದಲ್ಲಾದ್ರೂ ಒಂದು ರೀತಿ ಶಾಂತಿ ನೆಮ್ಮದಿ ಸಿಗಬೇಕು. ಏನೋ ಪ್ರತಿಭಟನಾ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಶವ ಸಂಸ್ಕಾರಕ್ಕೆ ಅವಕಾಶ ಮಾಡಿಕೊಟ್ಟ ನಂತರ ಗ್ರಾಮಸ್ಥರು ತಮ್ಮ ಪ್ರತಿಭಟನೆಯನ್ನು ಹಿಂಪಡೆದರು. ಏನೋ ಈ ಸಂದರ್ಭದಲ್ಲಿ ಮೈಲಾಪುರ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ನವೀನ್ ಕಿರಣ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಬ್ಯಾನರ್ ವಿಚಾರವಾಗಿ ಧಮಕಿ ಹಾಕಿ ಪೇಚುಗೆ ಸಿಲುಕಿದ್ದ ರಾಜೀವ್ ಗೌಡ ಇದೊಂದು ರಾಜಕೀಯವಾಗಿ ಪಿತೂರಿ ಎಂದು ಹೇಳಿಕೆ ವಿಚಾರವಾಗಿ ಇದರಲ್ಲಿ ರಾಜಕೀಯ ಪಿತೂರಿ ಎಲ್ಲಿದೆ, ಯಾರಾದರೂ ಹೇಳಿಕೊಟ್ರಾ, ಹೀಗೆ ಮಾತನಾಡುವುದಕ್ಕೆ ಧ್ವನಿ ನಂದಲ್ಲ ಅಂತ ಪ್ರೂವ್ ಮಾಡಲಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ತಿರುಗೇಟು ನೀಡಿದರು. ಕಳೆದ ಕೆಲವು ದಿನಗಳ ಹಿಂದೆ ಬ್ಯಾನರ್ ವಿಚಾರವಾಗಿ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿ ಪರಾರಿಯಾಗಿದ್ದ ಕಾಂಗ್ರೆಸ್ ಮುಖಂಡ ಆರೋಪಿ ರಾಜೀವ್ ಗೌಡ 13 ದಿನಗಳ ನಂತರ ಚಿಕ್ಕಬಳ್ಳಾಪುರ ಪೊಲೀಸರು ಕೇರಳದ ಗಡಿಭಾಗದಲ್ಲಿ ಹಿಡಿದು ಶಿಡ್ಲಘಟ್ಟ ನ್ಯಾಯಾಧೀಶರ ಮುಂದೆ ಒಪ್ಪಿಸಿದ್ದರು. ಆರೋಪಿ ರಾಜೀವ್ ಗೌಡಗೆ ಬೇಲ್ ಸಿಗದ ಹಿನ್ನೆಲೆ ಪೊಲೀಸರು ಜೈಲಿಗಟ್ಟಿದ್ದರು. ಇದಾದ 2 ದಿನಗಳ ಬಳಿಕ ಆರೋಪಿಗೆ ಷರತ್ತುಬದ್ಧ ಬೇಲ್ ಸಿಕ್ಕಿ ಹೊರಬರುತ್ತಿದ್ದಂತೆ ಮಾಧ್ಯಮದೊಂದಿಗೆ ಮಾತನಾಡಿ, ಇದೊಂದು ಸಣ್ಣ ವಿಚಾರ, ಇಷ್ಟೆಲ್ಲ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ, ಇದು ರಾಜಕೀಯ ಪಿತೂರಿ ಎಂದು ಹೇಳಿಕೆ ನೀಡಿದರು. ಪಿತೂರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಈ ತರದ ಒಂದು ಸಣ್ಣ ಕೇಸ್ಗೆ
ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. ಅದು ಕೂಡ ಒಂದು ರಾಜಕೀಯ ಪಿತೂರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇರಲಿ, ದೇವರಿದ್ದಾನೆ, ಅವ್ರವ್ರು ಮಾಡಿದ ಕರ್ಮ ಅವ್ರು ಅನುಭವಿಸ್ತಾರೆ ಅನ್ನೋ ಮಾತನ್ನು ಹೇಳ್ತಿದ್ದೀನಿ. ಈಗ ನಾನು ತಿಂದಿರೋ ನೋವು ಖಂಡಿತ ಅವರು ಯಾರು ನನಗೆ ಪಿತೂರಿ ಮಾಡಿದ್ದಾರೆ ಅವರು ಅವ್ರ ಮಕ್ಕಳು ಅನುಭವಿಸ್ತಾರೆ. ಇದೇ ವಿಚಾರವಾಗಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಸಿ ಸುಧಾಕರ್ ಅವರು, ಈ ರೀತಿ ಘಟನೆಗಳು ನಡೆದಾಗ ಯಾರೊಬ್ಬರ ಮೇಲೆ ಹೇಳಬೇಕಾಗುತ್ತದೆ. ಆಡಿಯೋ ಧ್ವನಿ ಸುರುಳಿ ಅವರದ್ದೇ ಒಪ್ಪಿಕೊಂಡಿದ್ದಾರೆ. ನೊಂದವರು ದೂರು ಕೊಟ್ಟಿದ್ದಾರೆ. ಆದರೆ ಇದರಲ್ಲಿ ರಾಜಕೀಯ ಪಿತೂರಿ ಎಲ್ಲಿದೆ? ಯಾರಾದರೂ ಹೇಳಿಕೊಟ್ರ? ಹೀಗೆ ಮಾತನಾಡುವುದಕ್ಕೆ ಧ್ವನಿ ನಂದು ಅಲ್ಲ ಅಂತ ಪ್ರೂವ್ ಮಾಡಲಿ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ತಿರುಗೇಟು ನೀಡಿದರು. ಈಗ ರಾಜೀವ್ ಗೌಡ್ರು ಪಾಪ ಏನು ಹೇಳ್ತಾರೆ ಮತ್ತೊಂದು ನಾವು ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಇವತ್ತು ಭಾಳಷ್ಟು ಜನ ಕೆಲವು ಸಂದರ್ಭಗಳಲ್ಲಿ ಏನಾದರೂ ಒಂದು ಈ ಥರ ಆದಾಗ ಸಹಜವಾಗಿ ಯಾರ ಮೇಲೋ ಒಬ್ಬರ ಮೇಲೆ ಹೇಳಬೇಕಾಗತ್ತೆ. ಈಗ ಹೇಳಿಕೆ ಕೊಟ್ಟಿರೋವಂಥದ್ದು ಅವರೇ, ಅವರು ಮಾತಾಡಿರುವಂಥದ್ದು ಆಡಿಯೋಲಿ ಇರ್ತಕ್ಕಂಥ ಧ್ವನಿ ಸುರುಳಿ ಅವ್ರದ್ದೇ, ಅವರೇ ಅದನ್ನು ಒಪ್ಕೊಂಡು ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಅವರು ದೂರು ಕೊಟ್ಟಿದ್ದಾರೆ. ಅದರಿಂದ ಇದರಲ್ಲಿ ರಾಜಕೀಯ ಪಿತೂರಿ ಏನು ಬಂತು? ಯಾರಾದರೂ ಅವ್ರಿಗೆ ಹೇಳ್ಕೊಟ್ರೆ ಹಿಂಗೆ ಮಾತಾಡಿ ಅಂತ ಫಾರೆನ್ಸಿಕ್ ಸೈನ್ಸ್ ಕೊಟ್ಬಿಟ್ಟು ಧ್ವನಿ ಅವ್ರದ್ದಲ್ಲ ಅಂತೇಳಿ ಪ್ರೂವ್ ಮಾಡಲಿ, ಸಂತೋಷ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಇಂದ ಫೈನಲ್ ಇನ್ಸ್ಟಾಲೇಷನ್ ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ
ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೆನಡಾದಲ್ಲಿ ಕನ್ನಡಿಗನೊಬ್ಬನನ್ನ 10 ಬಾರಿ ಗುಂಡು ಹಾರಿಸಿ ಕೊಲೆ ಮಾಡಲಾಗಿದೆ. ಕಾರಿನಲ್ಲಿ ತೆರಳುವಾಗ ಏಕಾಏಕಿ ಗುಂಡಿನ ದಾಳಿ ಮಾಡಿರುವ ಹಂತಕರು ಕನ್ನಡಿಗನ ಕೊಲೆ ಮಾಡಿದ್ದಾರೆ. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ನಿವಾಸಿ 37 ವರ್ಷದ ಚಂದನ್ ಕುಮಾರ್ ರಾಜ್ ಮೃತ ವ್ಯಕ್ತಿಯಾಗಿದ್ದು, ಕೆನಡಾ ದೇಶದ ಟೊರೊಂಟೊದಲ್ಲಿ ಕನ್ನಡ ಸಂಘದ ಮೂಲಕ ಕನ್ನಡ ಡಿಂಡಿಮವನ್ನ ಸಾರುತ್ತಾ LD ಕಂಪನಿಯಲ್ಲಿ ಚಂದನ್ ಕುಮಾರ್ ಕೆಲಸ ಮಾಡುತ್ತಿದ್ದರು. ಚಂದನ್ ಕೊಲೆಯ ಬಗ್ಗೆ ಟೊರೊಂಟೊ ಪೊಲೀಸರಿಂದ ರಾತ್ರಿ ಪೋಷಕರಿಗೆ ಮಾಹಿತಿ ನೀಡಲಾಗಿದ್ದು, ಚಂದನ್ ತಂದೆ ನಂದಕುಮಾರ್ ನಿವೃತ್ತ ಶಿಕ್ಷಕರಾಗಿದ್ದು, ಕಳೆದ 6 ವರ್ಷದಿಂದ ಚಂದನ್ ಕುಮಾರ್ ಕೆನಡಾದಲ್ಲಿ ನೆಲೆಸಿದ್ದರು ಎಂದು ತಿಳಿದು ಬಂದಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಂದಾಯ ಇಲಾಖೆಯಲ್ಲಿ ಕ್ರಾಂತಿಕಾರಕ ಹೆಜ್ಜೆ. ವೃದ್ಧಾಪ್ಯ ವೇತನ ಸೇರಿ ಜಮೀನು ದಾಖಲೆ ಡಿಜಿಟಲೀಕರಣ, ಪೌತಿ ಖಾತೆ ಹಕ್ಕುಪತ್ರ ವಿತರಣೆಗೆ ಕ್ರಮ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಹೇಳಿಕೆ. ಚಿಕ್ಕಬಳ್ಳಾಪುರ ಬಾಲಕಿಯರ ಬಾಲಮಂದಿರದಲ್ಲಿ ಹುಟ್ಟುಹಬ್ಬದ ಸಂಭ್ರಮ. ನೊಂದವರ ಮಧ್ಯೆ ಮಹಿಳಾ ಅಧಿಕಾರಿ ಗ್ರ್ಯಾಂಡ್ ಬರ್ತ್ಡೇ ಸೆಲೆಬ್ರೇಷನ್. ಬಾಲಕಿಯರ ನೋವಿಗೆ ಸ್ಪಂದಿಸಬೇಕಾದ ಅಧಿಕಾರಿಯೇ ಸಂಭ್ರಮಾಚರಣೆ ಮಾಡಿರುವುದು ಪ್ರಜ್ಞಾವಂತರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾನು ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಲ್ಲ ಎಂದ ಬಮೂಲ್ ಅಧ್ಯಕ್ಷ DK ಸುರೇಶ್ ಅಚ್ಚರಿ ಹೇಳಿಕೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.